ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 3ನೇ ದಿವಸದ ಮಂಗಳ ಪರ್ವಕಾಲದಲ್ಲಿ ಭೀಷ್ಮಾಷ್ಟಮಿ ಸೇರಿದೆ. ಭೀಷ್ಮಾಷ್ಟಮಿ, ರಥಸಪ್ತಮಿ, ಭೀಷ್ಮಾಷ್ಟಮಿ ಹಾಗೂ ಮಧ್ವನವಮಿ ಮಾಘ ಮಾಸದಲ್ಲಿ ಬರುವಂತಹ 3 ಪರ್ವಕಾಲ. ಮಧ್ವನವಮಿ ನಾಳೆ, ಭೀಷ್ಮಾಷ್ಟಮಿ ಇವತ್ತು, ನಿನ್ನೆ ರಥಸಪ್ತಮಿ. ಭೀಷ್ಮರನ್ನು ಆಜನ್ಮ ಬ್ರಹ್ಮಚಾರಿಣಿ ಅಂತ ಕರೆದಿದ್ದಾರೆ. ವಸೂನಾಂ ಅವತಾರಾಯ ಶಂತನೋರಾತ್ಮಜಾಯ ಚ. ಆಜನ್ಮ ಬ್ರಹ್ಮಚಾರಿ ಅಂಥ ವ್ರತವನ್ನು ಪಾಲನೆ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಕ್ಷತ್ರಿಯನಾಗಿ ಜನಿಸಿಯೂ ಬಹಳ ದೊಡ್ಡ ಪರಾಕ್ರಮಿಯಾಗಿ ತಂದೆ ಶಂತನುವಿಗೋಸ್ಕರ ಆಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ವ್ರತಧಾರಣೆ ಮಾಡಿದಂಥ ಮಹಾನುಭಾವ ಭೀಷ್ಮ. ಈ ಬ್ರಹ್ಮಚರ್ಯದ ಬಗ್ಗೆ ಭಾಗವತ ಹೇಳ್ತದೆ. ಅಶ್ವತ್ಥಾಮ ಆಜನ್ಮ ಬ್ರಹ್ಮಚಾರಿ, ಅವನು ವಿವಾಹ ಮಾಡಿಕೊಳ್ಳಿಲ್ಲ. ವ್ಯತ್ಯಾಸ ಏನಾಯಿತು ಅಂದರೆ, ದುರ್ಯೋಧನಿಗೆ ಮಾತು ಕೊಟ್ಟ ಅಂತ ಒಂದು ಸಂದರ್ಭ ಬರ್ತದೆ ಭಾಗವತದಲ್ಲಿ. ದುರ್ಯೋಧನಿಗೆ ಮಾತು ಕೊಟ್ಟದ್ರಿಂದ ಅಶ್ವತ್ಥಾಮನ ಬ್ರಹ್ಮಚರ್ಯ ಕಳೆದೋಯ್ತಂತ. ಇದು ಎಂಥ ದುಸ್ಥಿತಿ ನೋಡ್ರಿ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಕಂ. ದುರ್ಯೋಧನನ ಪ್ರೀತಿಗಾಗಿ ಅವನಿಗೆ ಮಾತು ಕೊಟ್ಟದ್ರಿಂದಲೇ ಬ್ರಹ್ಮಚರ್ಯವನ್ನು ಕಳ್ಕೊಂಡವನು ಅಶ್ವತ್ಥಾಮ. ತಂದೆಯ ಪ್ರೀತಿಗಾಗಿ ಆಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ವ್ರತಧಾರಣೆ ಮಾಡಿದವನು ಭೀಷ್ಮ. ಇವರಿಬ್ಬರ ವ್ಯತ್ಯಾಸವನ್ನು ಹೇಳ್ತದೆ ಭಾಗವತ. ಬ್ರಹ್ಮಚರ್ಯ ಮನುಷ್ಯನನ್ನು ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗ್ತದೆ. ಸಾಧ್ಯವಾದಷ್ಟು ಮನುಷ್ಯ ಬ್ರಹ್ಮಚರ್ಯದಿಂದ ಇರಬೇಕು ಅನ್ನಲಿಕ್ಕೆ ಸ್ಫೂರ್ತಿ ಅದು ಭೀಷ್ಮ ಅಂತ ತಿಳಿಬೇಕು. ಇನ್ನು ಭಾಗವತ ಶ್ರೀಕೃಷ್ಣನ ಕಥೆಗಳನ್ನು ನಿನ್ನೆ ಕೇಳ್ತಾ ಬರ್ತಾ ಇದ್ವಿ. ಕೃಷ್ಣ ಕುಚೇಲನನ್ನು ಹೇಗೆ ಅನುಗ್ರಹಿಸಿದ ಅಂತ. ಹೀಗೆ ಇನ್ನೊಂದು ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ಕೃಷ್ಣ ಒಂದು ಏಕಾಹ ಯಾಗ ಅಂತ ಮಾಡ್ತಾ ಇದ್ದಂತೆ. ಏಕಾಹ ಯಾಗ ಅಂದರೆ ಒಂದೇ ದಿನದಲ್ಲಿ ಸಂಕಲ್ಪ ಮಾಡಿ ಒಂದೇ ದಿನದಲ್ಲಿ ಮುಗಿಸುವಂಥ ಯಾಗಕ್ಕೆ ಏಕಾಹ ಯಾಗ ಅಂತ ಕರೀತಾರೆ. ಯಾಗ ದೀಕ್ಷಿತನಾದ ಕೃಷ್ಣ. ಇದ್ದಕ್ಕಿದ್ದ ಹಾಗೆ ಒಬ್ಬ ಬ್ರಾಹ್ಮಣ ಬಹಳ ದುಃಖದಿಂದ ಬಂದ ಕೃಷ್ಣನ ಹತ್ರ. ಕೃಷ್ಣ, ನನಗೆ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟಿದ ಕೂಡಲೇ ಕಾಣೆ ಆಗ್ತಾರೆ. ಹಾಗೆ 1 ಹುಟ್ಟಿತ್ತು, 2 ಹುಟ್ಟಿತ್ತು, 3 ಹುಟ್ಟಿತ್ತು, ಇನ್ನೂ ಗರ್ಭಿಣಿ ಆಗ್ತಾಳೆ ಹೆಂಡತಿ, ಆಮೇಲೆ ಮಕ್ಕಳು ಹುಡ್ತಾರೆ, ಹುಟ್ಟಿದ ಕೂಡಲೇ ಕಾಣೆ ಆಗ್ತಾರೆ. ಏನು ಮಾಡಬೇಕು? ಯಾವುದೋ ರಾಕ್ಷಸ ಬಂದು ತೊಗೊಂಡು ಹೋಗ್ತಾನೆ. ಅಂತೂ ನನಗೆ ಸಂತತಿ ಇಲ್ಲ ಅಂತಾಯಿತು, ನಿರ್ವಂಶನಾಗಿಬಿಟ್ಟೆ ನಾನು. ಪಿತೃಗಳ ಅವಕೃಪೆಗೆ ಪಾತ್ರನಾಗ್ತಿದ್ದೇನೆ. ಈಗ ನನ್ನ ಪತ್ನಿ ಗರ್ಭಿಣಿ ಇದ್ದಾಳೆ. ಇದು ಪ್ರಾಯ ಕೊನೆಯದು ಅಂತ ಅಂದ್ಕೊಳ್ತೇನೆ. ಇನ್ನು ಅವಳು ಗರ್ಭಿಣಿ ಆಗಲಾರಳು. ಹುಟ್ಟಿದ ಈ ಮಗು ಮತ್ತೆ ಕಾಣೆಯಾಯಿತು ಅಂತಂದರೆ ನಾನೇನು ಮಾಡಲಿ?
ನೀನೇ ಬಂದು ರಕ್ಷಣೆ ಮಾಡಬೇಕು ಅಂತ ಕೃಷ್ಣನನ್ನು ಬೇಡ್ಕೊಂಡ. ಕೃಷ್ಣ ಯಾಗದಲ್ಲಿ ದೀಕ್ಷಿತನಾಗಿದ್ದ. ಈ ಯಾಗದಲ್ಲಿ ದೀಕ್ಷೆ ಅಂತ ಮಾಡ್ಕೊಂಡ ಮೇಲೆ ಬೇರೆ ಕೆಲಸಕ್ಕೆ ಎದ್ದು ಹೋಗಬಾರ್ದು. ಈ ಮೊಬೈಲಲ್ಲಿ ಟಿ ವಿಯಲ್ಲಿ ಸೀರಿಯಲ್ ನೋಡೋ ದೀಕ್ಷೆ ಇಟ್ಕೊಂಡಿರ್ತದಲ್ಲ, ಬೇರೆ ಕೆಲಸಕ್ಕೆ ಹೋಗಲ್ಲ. ಅಲ್ಲ, ವಿರುದ್ಧ ದೃಷ್ಟಾಂತ ಹೇಳಿದೆ, ಪ್ರಧಾನ ಅದನ್ನು ನೋಡ್ತಾ ಇದ್ದೇವೆ ನಾವು, ಬೇರೆ ಕೆಲಸ ಮಾಡೋ ಹಾಗಿಲ್ಲ ಅಂತ. ಶ್ರೀಕೃಷ್ಣ ಯಾಗದಲ್ಲಿ ದೀಕ್ಷಿತನಾಗಿದ್ದ. ದೀಕ್ಷೆ ಎದ್ದು ಹೋಗೋ ಹಾಗಿಲ್ಲ. ಆದರೆ ಆ ಬ್ರಾಹ್ಮಣನೂ ಭಕ್ತನೇ, ಸದಾಚಾರಿ, ಶಾಸ್ತ್ರ ತಿಳಿದಾತ, ವಂಶ ನಿಂತು ಹೋಗ್ತದೆ, ಮಕ್ಕಳು ಬೇಕು ಅಂತ ಅಪೇಕ್ಷಿಸಿ ಬಂದಿದ್ದಾನೆ. ಕೇಳಬಾರ್ದದ್ದನ್ನೇನು ಕೇಳ್ತಾ ಇಲ್ಲ. ಅವನ ಕೈಯಲ್ಲಿ ಆ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ, ಬಂದ ಶರಣಾಗತನಾದ. ಅನಾಥ ರಕ್ಷಕ ಕೃಷ್ಣ, ನೀನೇ ಬಂದು ಅನುಗ್ರಹ ಮಾಡು ಅಂತ ಕೇಳ್ದ. ಅರ್ಜುನ ಮಾಡ್ತಾ ಇರುವಾಗ, ಕೃಷ್ಣ ಯಾಗ ಮಾಡ್ತಾ ಇರುವಾಗ ಅರ್ಜುನ ಹತ್ತಿರದಲ್ಲಿ ಕೂತಿದ್ದ. ಅವನು ಬರೋದು, ಅವನು ಪ್ರಾರ್ಥನೆ ಮಾಡೋದು, ಅವನು ಬೇಡ್ಕೊಳ್ಳೋದು ನೋಡಿ ಅರ್ಜುನನಿಗೆ ಕರುಣೆ ಬಂತು. ಅರೆ ಯಾಕೆ ಒದ್ದಾಡ್ತಿ, ಕೃಷ್ಣನ್ ಕರೆದು ಅಂದ. ನಾನಿಲ್ವೇ ಗಾಂಡೀವಿ, ಹೋಗಿ ನೀನು ಕೃಷ್ಣನ್ ಕೇಳ್ತಿದ್ದಿ, ಅವನೇನು ಬಿಲ್ಲು ಬಾಣ ಹಿಡಿಯೋನಲ್ಲ. ನಾನು ನಿನಗೆ ಬೇಕಾದಂತೆ ನಿನ್ನ ಮಡದಿ ರಕ್ಷಣೆ ಕೊಟ್ಟು ಮಕ್ಕಳನ್ನು ರಕ್ಷಿಸಬಲ್ಲೆ, ನಾನು ಬರ್ತೇನೆ ನಡಿ ಅಂತ ಶುರು ಮಾಡಿದ. ಕೃಷ್ಣ ನೋಡಿದ, ಒಂದ್ಸಲಿ ಅರ್ಜುನನ್ ನೋಡ್ದ, ಒಂದ್ಸಲಿ ಬ್ರಾಹ್ಮಣನನ್ನು ನೋಡ್ದ. ನೋಡಿ ಒಂದ್ಸಲಿ ನಕ್ಕ, ಮಾತಾಡಲಿಲ್ಲ, ಸುಮ್ಮನೆ ಯಾಗ ಮಾಡ್ತಾ ಇದ್ದಾನೆ. ಮತ್ತೆ ಪುನಃ ಯಾಗ ಮಾಡ್ತಾ ಇದ್ದಾನೆ. ಅರ್ಜುನನ್ ಮಾತು ಪ್ರಾರಂಭ ಆಯಿತು. ಇಲ್ಲ ನೀನೇನು ಯೋಚನೆ ಮಾಡಬೇಡ ಬ್ರಾಹ್ಮಣ, ನಾನಿದ್ದೇನೆ, ನಾನು ಬರ್ತೇನೆ ಅಂತ. ಬ್ರಾಹ್ಮಣನಿಗೆ ವಿಶ್ವಾಸ ಇಲ್ಲ. ಅರ್ಜುನ ಬೇಡ ನನಗೆ, ಕೃಷ್ಣ ಬರಲಿ ಅಂತ ಅವನಿಗೆ. ಅರ್ಜುನ ನೋಡಿದರೆ ಆಡೇ ಆಡ್ತಿದ್ದಾನೆ. ಯಾಕೆ ನನ್ನ ಮೇಲೆ ವಿಶ್ವಾಸ ಬರ್ತಿಲ್ವೇ ಬ್ರಾಹ್ಮಣ ನಿನಗೆ? ನಾನೇನಾದರೂ ನಿನ್ನ ಮಗುವನ್ನು ರಕ್ಷಣೆ ಮಾಡದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಅಗ್ನಿ ಪ್ರವೇಶ ಮಾಡ್ತೀನಿ ಹೀಗೆಲ್ಲ ಪ್ರತಿಜ್ಞೆ ಮಾಡಿದ. ನನ್ನ ಗಾಂಡೀವನ ಮೇಲೆ ವಿಶ್ವಾಸ ಇಡಬೇಕು ನೀನು, ನನ್ನ ಮೇಲೆ ವಿಶ್ವಾಸ ಇಡಬೇಕು ನೀನು, ನಾನು ಎಷ್ಟು ದೊಡ್ಡ ಧನುರ್ಧಾರಿ, ಹೀಗೆಲ್ಲ ತನ್ನನ್ನು ಕೊಚ್ಚಿಕೊಂಡ. ಕೃಷ್ಣ ಏನೂ ಮಾತಾಡ್ತಾ ಇಲ್ಲ. ಇಷ್ಟು ಕೊಚ್ಚಿಕೊಳ್ತಿದ್ದಾನಲ್ಲ ಅರ್ಜುನ ಅಂದಾಗ ಬ್ರಾಹ್ಮಣ, ಆಯ್ತು ಬಿಡು, ನನಗೇನೀಗ, ಮಗು ರಕ್ಷಣೆ ಆದರೆ ಸಾಕು, ಇವನೇ ಬರ್ತೀನಿ ಅಂತ ಇಷ್ಟಂತಿದ್ದಾನೆ, ಕರ್ಕೊಂಡು ಹೋಗ್ಬಿಡೋಣ ಅಂತ ಹೋದ. ಕೃಷ್ಣನಿಗೊಂದು ನಮಸ್ಕಾರ ಹಾಕಿದ, ಯಾಗಕ್ಕೊಂದು ನಮಸ್ಕಾರ ಹಾಕಿದ. ಅರ್ಜುನನ್ ಕರ್ಕೊಂಡು ಮನೆಗೆ ಹೋದ. ಅವನು ಪ್ರಸೂತಿ ಗೃಹ ಅಂತಿರ್ತದೆ, ಈ ಗರ್ಭಿಣಿ ಸ್ತ್ರೀಯರು ಇನ್ನೇನು ಪ್ರಸವ ಆಗ್ತದೆ ಎಂದಾಗ ಆ ಗೃಹದಲ್ಲಿ ಮಕ್ಕಳನ್ನು ಹಡಿಯೋ ವ್ಯವಸ್ಥೆ ಮಾಡಿರ್ತಾರೆ. ಆ ಮನೆಗೆ ಸುತ್ತಲೂ ಬಾಣಗಳಿಂದ ಬಂಧನ ಮಾಡಿಬಿಟ್ಟ. ಒಂದು ಇರುವೆನೂ ಒಳಗೆ ಹೋಗೋ ಹಾಗಿಲ್ಲ. ಅರ್ಜುನನಿಗೆ ಅಂಥ ಒಳ್ಳೆಯ ಧನುರ್ಧಾರಿ ವಿದ್ಯೆ ಗೊತ್ತಿತ್ತು. ಧನುರ್ಧಾರಿ ಆತ, ಬಿಲ್ವಿದ್ಯೆ ಅಂಥದ್ದು ಬರ್ತಿತ್ತು ಅವನಿಗೆ. ಭೀಷ್ಮಾಚಾರ್ಯರು ಒಮ್ಮೆ ನೀರು ಕೇಳಿದ್ರಂತೆ. ಅರ್ಜುನನ ಬಿಲ್ವಿದ್ಯೆಯ ಚಾಣಾಕ್ಷತೆ ಎಷ್ಟು ಅನ್ಲಿಕ್ಕೆ ಈ ಕಥೆ. ಭೀಷ್ಮರು ಶರಶೈಯಲ್ಲಿ ಮಲಗಿದಾಗ ಬಹಳ ನೀರಡಿಕೆ ಆಗ್ತಾ ಇದೆ ಅಂತ ಕೇಳಿದ್ರಂತೆ. ಕೌರವರು ಪಾಂಡವರು ಬಂದಿದ್ರು ಆವಾಗ. ದುರ್ಯೋಧನಾದಿಗಳೆಲ್ಲ ಓಡಿ ಹೋಗಿ ನೀರು ತರ್ಲಿಕ್ಕೆ ಹೋದ್ರಂತೆ. ನೀರು ಬೇಕು ಅಂತಿದ್ದಾನ ಅಜ್ಜ ಅಂತ. ಅರ್ಜುನ ಓಡಿ ಹೋಗಲಿಲ್ಲ, ಬಿಲ್ಲಿಗೆ ಬಾಣ ಹೂಡಿದ ಬಾಣದಿಂದ ನೆಲಕ್ಕೆ ಒಂದು ಸಲಿ ಬಿಟ್ಟನಂತೆ. ನೆಲದ ಕೆಳಭಾಗದಲ್ಲಿದ್ದಂತಹ ಗಂಗೆ ಚಿಮ್ಮಿ ಆಕಾಶಕ್ಕೆ ಹಾರಿದ ಗಂಗೆ ನೇರವಾಗಿ ಭೀಷ್ಮರ ಬಾಯಲ್ಲೇ ಬೀಳೋ ಹಾಗೆ ಮಾಡಿದ್ನಂತೆ. ಇದು ಅರ್ಜುನನ ಬಿಲ್ಲಿನ ವಿದ್ಯೆಯ ಚಾಣಾಕ್ಷತೆ. ಅಂಥ ಮಹತ್ವ ಅವನಿಗಿತ್ತು. ಆತ ಎಲ್ಲ ಪ್ರಸೂತಿ ಗೃಹದ 4 ದಿಕ್ಕಿಗೆ ಬಾಣಗಳನ್ನು ಬಿಟ್ಟು ಪುಂಖಾನುಪುಂಖವಾಗಿ ಒಂದು ಇರುವೆನೂ ಒಳಗೆ ಹೋಗದೆ ಇರೋ ಹಾಗೆ ಮಾಡಿಬಿಟ್ಟ. ಆವಾಗ ಬ್ರಾಹ್ಮಣನಿಗೆ ಸ್ವಲ್ಪ ವಿಶ್ವಾಸ ಏನೋ ಬಂತು. ಅಡ್ಡಿ ಇಲ್ಲ, ಭಾರಿ ಏನೋ ಮಾಡ್ತಿದ್ದಾನೆ ಅರ್ಜುನ, ಈ ಬಾರಿ ನನ್ನ ಮಕ್ಕಳಿಗೆ ಏನಾಗಲಿಕ್ಕಿಲ್ಲ, ಮಗು ಉಳಿತದೆ ಅಂದ್ಕೊಂಡ. ವಿಚಿತ್ರ ಅಂದರೆ ಸಮಯ ಬಂತು, ನೋವು ಬಂತು.
ಅವಳಿಗೆ ಬಹಳ ನೋವಾಗ್ತಿದೆ ಅಂತ ಇವನಿಗೆ ಗೊತ್ತಾಯಿತು. ಅದಕ್ಕೆ ಬೇಕಾದಂಥ ಸೂಲಿಗಿತ್ತಿಯರನ್ನು ಕರೆಸಿದ, ಏನೆಲ್ಲ ಮಾಡಿಸಿದ. ಮಗು ಹುಟ್ಟಿತು. ಮಗುವಿನ ಶಬ್ದ ಕೇಳೋ ಪುರುಸತ್ತಿಲ್ದೇನೆ ಮಾಯ ಆಗಿಬಿಡ್ತು ಮಗು. ಮಗು ಇಲ್ಲ. ಏನು ಮಾಡಬೇಕು? ಇವಂದೆಲ್ಲ ಮುಗಿದೋಯ್ತು. ಅಲ್ಲಿಗೆ ಅರ್ಜುನನ ಕಥೆ ಮುಗಿದೋಯ್ತು. ಮಗು ಇಲ್ಲ ಅಷ್ಟೇ. ಎಲ್ಲಿ ಹುಡುಕಬೇಕು? ಅರೆ, ನಾನು ಎಂಥ ದೊಡ್ಡ ಬಾಣಗಳ ಮನೆ ಕಟ್ಟಿದ್ದೆ, ಶರಪಂಜರ ನಿರ್ಮಾಣ ಮಾಡಿದ್ದೆ, ಆದರೂ ಮಗು ಕಾಣೆ ಆಯ್ತಲ್ಲ. ತನ್ನ ಹಣೆ ತಾನೇ ಬಡ್ಕೊಳ್ಳೋ ಹಾಗಾಯಿತು. ಅರ್ಜುನ ಯಾಗ ದೀಕ್ಷೆ ಮಾಡ್ತಾ ಇದ್ದ ಕೃಷ್ಣನ ಬಳಿಗೆ ಬಂದ, ದೀಕ್ಷಿತನಾದ ಕೃಷ್ಣನ ಬಳಿಗೆ. ತಾನೊಂದು ಕಡೆಯಲ್ಲಿ ಅಗ್ನಿ ಪ್ರವೇಶ ಮಾಡಿಕೊಳ್ಳಿಕ್ಕೆ ಅಂತ ಒಂದು ಕುಂಡ ಸೃಷ್ಟಿ ಮಾಡಬೇಕಾಯ್ತು. ಈ ಕಡೆ ಕೃಷ್ಣ, ಆ ಕಡೆ ಅರ್ಜುನ. ಅದಕ್ಕೆ ಅಗ್ನಿ ಹಾಕ್ಕೊಂಡ, ತಯಾರು ಮಾಡಿದ ಅಗ್ನಿ ಪ್ರವೇಶ ಮಾಡಬೇಕಲ್ಲ. ಆ ಬ್ರಾಹ್ಮಣನೂ ಬಂದ ಕೃಷ್ಣನ ಹತ್ರ. ಅರ್ಜುನ ಕೃಷ್ಣರಿಬ್ಬರು ಇರುವಾಗ ಇಬ್ಬರನ್ನು ಬೈಲಿಕ್ಕೆ ಶುರು ಮಾಡಿದ. ಒಂದು ಬೈದ, ಹೇಳ್ತೀನಿ, ಈ ಹಸದ ಬ್ರಾಹ್ಮಣನನ್ನು ಕೆಣಕಬಾರ್ದು ಅಂತ ಕೆಲವು ಕಡೆ ಕೇಳುತ್ತಿರ್ತಿರಲ್ಲ, ಅವ್ರ ಬೈಗಳ ಶಬ್ದ ಸ್ವಲ್ಪ ಜಾಸ್ತಿನೇ. ಅಲ್ಲ, ಬೈಯೋದು ವಿರಳ, ಬೈದರು ಅಂದರೆ ಮುಗಿದು ಹೋಯಿತು. ಬದುಕಿದರೂ ಕೂಡ ಅವನು ಬದುಕಿಲ್ಲೇನೋ ಅನಿಸೋ ಹಾಗೆ ಮಾಡಿರ್ತಾರೆ. ಬೈದ ಎಲ್ಲ ರೀತಿಯಿಂದ ಬೈದುಬಿಟ್ಟ. ಏನು ಮಾಡೋ ಹಾಗಿಲ್ಲ. ಅರ್ಜುನ ಬೈಸ್ಕೊಂಡ. ಅಗ್ನಿ ಪ್ರವೇಶ ಮಾಡ್ತೀನಿ ಎಂದಿದ್ದಕ್ಕೆ ಅಗ್ನಿಗೆ 3 ಪ್ರದಕ್ಷಿಣೆ ಹಾಕಿ ಕೃಷ್ಣನ ಅನುಮತಿ ಕೇಳಿ ಇನ್ನು ಒಳಗಡೆಯಲ್ಲಿ ಬೀಳಬೇಕು. ಅಷ್ಟರಲ್ಲಿ ಕೃಷ್ಣ ಯಾಗದೀಕ್ಷಿತನಾದ ಶ್ರೀಹರಿ ಕರುಣಾ ಸಮುದ್ರ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ನೋಡ್ರಿ ಕೃಷ್ಣನಿಗೆ. ದೀಕ್ಷಿತನಾದವನು ಕೂಡ ಕೃಷ್ಣ ಎದ್ನಂತ. ಎದ್ದು, ಅರ್ಜುನ ಅಗ್ನಿ ಪ್ರವೇಶ ಮಾಡಬೇಡ, ನೀನ್ಯಾಕೆ ಅಗ್ನಿ ಪ್ರವೇಶ ಮಾಡ್ತಿದ್ದಿ? ಮಗುವನ್ನು ನಾನು ತಂದು ಕೊಡ್ತೇನೆ, ಬಾ ನನ್ನ ರಥ ಏರು ಅಂತ ಅವನನ್ನು ರಥದಲ್ಲಿ ಕೂಡಿಸ್ಕೊಂಡ. ಆ ವಿಪ್ರನನ್ನು ರಥದಲ್ಲಿ ಕೂಡಿಸ್ಕೊಂಡ. ಕೃಷ್ಣ ದ್ವಾರಕಾಪಟ್ಟಣದಿಂದ ಒಂದೆಡೆ ಪಶ್ಚಿಮನೂ ಅಲ್ಲ ಉತ್ತರನೂ ಅಲ್ಲ ಆ ದಿಕ್ಕಿನ ಕಡೆಯಲ್ಲಿ ಧಾವಿಸಿದ. ದಿಕ್ಕಿನ ಕಡೆ ಹೋಗ್ತಿದೆ ರಥ ಗರುಡ ವೇಗದಲ್ಲಿ. ಎಲ್ಲಿಗೆ ಹೋಯಿತು ಅಂದರೆ ಸಪ್ತದ್ವೀಪ ಸಪ್ತಸಾಗರ ದಾಟಿ, ಸಪ್ತದ್ವೀಪ ಸಪ್ತಸಾಗರ ಅಲ್ಲದೇನೆ ಲೋಕಾಲೋಕ ಅನ್ನೋ 2 ಪರ್ವತಗಳನ್ನು ದಾಟಿ ಘನೀಭೂತವಾದ ಕತ್ತಲೆಯನ್ನು ತಮಸ್ಸನ್ನು ಕತ್ತರಿಸಿ ಶ್ವೇತದ್ವೀಪ ಅನ್ನೋ ತನ್ನ ಮನೆಗೆ ಕರ್ಕೊಂಡು ಹೋಗಿಬಿಟ್ನಂತೆ ಕೃಷ್ಣ ಇವರನ್ನು. ಹೋಗಿ ಒಳಗಡೆಯಲ್ಲಿ ಅಲ್ಲಿ 2 ಭಾಗ, ಶ್ವೇತದ್ವೀಪದ ಒಳಗೊಂದು ಭಾಗ, ಹೊರಗೊಂದು ಭಾಗ. ಇವರಿಬ್ಬರನ್ನ ರಥ ಸಮೇತ ಅಲ್ಲೇ ನಿಲ್ಲಿಸಿದ್ದಂತೆ, ಕುದುರೆಗಳನ್ನು, ರಥ. ಅರ್ಜುನ ನೀವು ಬರೋ ಹಾಗಿಲ್ಲ ಅಂದ. ಆಯಿತು ಅಂದರು. ಕೃಷ್ಣ ಒಬ್ಬಂಟಿಗನಾಗಿ ಒಳಗೆ ಹೋಗಿ ಶ್ವೇತದ್ವೀಪದಲ್ಲಿ ವಾಸ ಮಾಡ್ತಾ ಇರೋನು ವಾಸುದೇವ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಭಗವಂತನ ಮಂದಿರಗಳಿವೆ. ಅಲ್ಲಿ ಶ್ವೇತದ್ವೀಪ ಅಂತ ಮಂದಿರ, ಅದು ವಾಸುದೇವ ರೂಪಿ ಭಗವಂತ ವಾಸ ಮಾಡಿದ್ದಾನೆ. ಆ ರೂಪದೊಟ್ಟಿಗೆ ಐಕ್ಯವನ್ನು ಹೊಂದಿ ಅಲ್ಲಿದ್ದಂಥ ಮಕ್ಕಳನ್ನು ಪುನಃ ವಾಪಸ್ ತಂದು ರಥದಲ್ಲಿ ಕೂತಂಥ ಅರ್ಜುನನ ಮುಂದೆ ವಿಪ್ರನಿಗೆ ಒಪ್ಪಿಸಿದ್ದಂತೆ. ತಗೋ, ಇದೇ ತಾನೇ ನಿನ್ನ ಮಕ್ಕಳು ಅಂತ. ಕೇಳಿದ್ದು ಒಂದೇ ಮಗುನ್ನ, ಬ್ರಾಹ್ಮಣ ಕೇಳಿದ್ದು ಒಂದೇ ಮಗುನ್ನ. ಕೃಷ್ಣ ಹಿಂದೆ ಯಾವ್ಯಾವುದು ಹೋಗಿತ್ತಲ್ಲ ಅದನ್ನೂ ಸೇರಿಸೇ ಕೊಟ್ಟನಂತೆ, ನಡಿ ಹೋಗೋಣ ಅಂತ. ಇಷ್ಟು ಹೋಗಿ ಬರೋ ಅಷ್ಟರಲ್ಲಿ ಒಂದು ಮುಹೂರ್ತ ಆಗಿತ್ತಂತ. ಒಂದೇ ಮುಹೂರ್ತದಲ್ಲಿ ಮಾಡಿದ್ದಾನೆ ಇಷ್ಟು ಕೆಲಸ ಮಾಡಿ. ಅರ್ಜುನನನ್ನು ಅಗ್ನಿ ಪ್ರವೇಶದಿಂದ ತಡೆದು ವಿಪ್ರನನ್ನು ಸಂತೈಸಿ, ಯಾಕೆ ವ್ಯಥೆ ಪಡ್ತಿದ್ದಿ ಮಕ್ಕಳಿಲ್ಲ ಅಂತ, ನಾನೇ ಕೊಟ್ಟಿದ್ದೀನಿ ತಗೊಂಡು ಹೋಗು ಅಂತ ಕೊಟ್ಬಿಟ್ಟೆ. ಆಮೇಲೆ ಯಜ್ಞ ದೀಕ್ಷಿತನಾಗಿ ಪುನಃ ಅವತ್ತಿನ ದಿವಸ ಮಾಡಬೇಕಾದ ಯಾಗವನ್ನು ಪೂರ್ಣ ಮಾಡಿದ ಅನ್ನುವ ಕಥೆ ಭಗವತ್ಪಾದರು ಉಲ್ಲೇಖ ಮಾಡ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಭಾಗವತದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಬಂದಿದೆ. ಯಾಕೆ ಈ ಚರಿತ್ರೆ ಹೇಳಿದೆ ಅಂದರೆ, ಶ್ರೀಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವುದು ನಡೆಯಲ್ಲ. ಅವನೊಬ್ಬನೇ ಸತ್ಯ ಸಂಕಲ್ಪ. ಯಾರಿಗೆ ಮಕ್ಕಳನ್ನು ಕೊಡಬೇಕು, ಯಾರಿಗೆ ಮಕ್ಕಳನ್ನು ಕೊಟ್ಟಾಗ ಮಾಡಬೇಕು, ಕೊಟ್ಟು ಕಸಗೊಳ್ಬೇಕು, ಕಸಗೊಂಡಾಗ ಮತ್ತೆ ನನ್ನನ್ನು ಅವರು ಶರಣು ಬರೋ ಹಾಗೆ ಮಾಡಬೇಕು, ಆಮೇಲೆ ಮತ್ತೆ ನಾನೇ ಅವರಿಗೆ ಕೊಡಬೇಕು, ಎಲ್ಲ ಅವನ ಅಧೀನ. ಹೀಗೆ ಮಾಡಿದ್ದು ಒಂದು. ಎರಡನೇದ್ದು ಭಗವತ್ಪಾದರು ಹೇಳ್ತಾರೆ,
ಎಷ್ಟೇ ಕೃಷ್ಣನ ವಿಶ್ವರೂಪ ನೋಡಿದರು, ಭಗವದ್ಗೀತೆಯನ್ನು ಯುದ್ಧ ಭೂಮಿಯಲ್ಲಿ ಕೃಷ್ಣನ ಮುಖದಿಂದಲೇ ಕೇಳಿದ್ರು, ಎಲ್ಲ ರೀತಿಯಿಂದ ರಕ್ಷಿಸೋನು ಕೃಷ್ಣ ಅಂತ ಗೊತ್ತಿದ್ರೂ ಅರ್ಜುನನಿಗೆ ಕೃಷ್ಣನಿಗಿಂತ ನಾನು ಶ್ರೇಷ್ಠ ಅಂತ ಅಹಂಕಾರ ಬಂತಂತೆ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಅರ್ಜುನನ ಒಳಗಿರುವ ದರ್ಪ ಶಮನ ಆಗಬೇಕಾಗಿದೆ. ಅರ್ಜುನ ಇಂದ್ರನ ಅವತಾರನೇ. ಇಂದ್ರನ ಅವತಾರನಾದರೂ ಭೂಮಿಯಲ್ಲಿ ಬಂದಾಗ ಮನುಷ್ಯ ದೇಹದಲ್ಲಿ ಶ್ರೀಕೃಷ್ಣನಿಗಿಂತ ಶ್ರೇಷ್ಠ ನಾನು ಅನ್ನೋ ದರ್ಪ ಬಂತಂತೆ. ಅದಕ್ಕೆ ಕೃಷ್ಣ ಏನು ಮಾಡಿದ, ನಿನ್ನ ದರ್ಪಕ್ಕೊಂದು ಉಪಶಮನ ಹಾಡ್ತೀನಿ ತಡಿ ಅಂತ ಸುಮ್ಮನೆ ಇದ್ದಂತೆ, ಮಾತಾಡಲಿಲ್ಲ. ಸರ್ವಜ್ಞ, ಸರ್ವೇಶ್ವರ, ಸರ್ವಾಂತರ್ಯಾಮಿ ಆದರೂ ಮುಂದೆ ನಡಿಲಿಕ್ಕಿದ್ದ ಘಟನೆ ಏನು ಅಂತ ಗೊತ್ತಿದ್ರೂ ಸುಮ್ಮನೆ ಇದ್ದ. ಆಗಲಿ, ಅರ್ಜುನನೇ ಹೋಗಲಿ, ಶರಪಂಜರ ನಿರ್ಮಾಣ ಮಾಡಲಿ, ಪುನಃ ಮಗು ಕಾಣೆ ಆಗಲಿ, ಆಮೇಲೆ ಮತ್ತೆ ನನ್ನ ಹತ್ರನೇ ಶರಣು ಬರಲಿ, ನಾನೇ ರಕ್ಷಣೆ ಮಾಡ್ತೇನೆ ಅಂತ ಗೊತ್ತಿತ್ತವನಿಗೆ. ಇದರಿಂದ ಅರ್ಜುನನ ಮನಸ್ಸಿನಲ್ಲಿ ಬಂದ ಅಹಂಕಾರಕ್ಕೆ ಉಪಶಮನ ಹಾಡಿದ. ಇದು ನಮಗೆ ತಿಳಿಸುವಂಥ ಮತ್ತೊಂದು ಪಾಠ. ಮನುಷ್ಯ ದೈವ ಪ್ರಜ್ಞೆಯನ್ನು ದೂರ ಮಾಡಿ ಕಳೆದುಕೊಂಡು ತಾನು ತನ್ನದು, ತನ್ನ ಗಾಂಡೀವ, ತನ್ನ ಶ್ರೀಮಂತಿಕೆ, ತನ್ನ ಅಧಿಕಾರ, ತಾನು ಹುಟ್ಟಿದ ಕುಲದ ಮದ, ಇದಕ್ಕೆ ಯಾವಾಗ ಹೋಗ್ತಾನೆ ಆವಾಗೆಲ್ಲ ಕೆಳಗೆ ಬೀಳ್ತಾನೆ. ಇವತ್ತು ಪ್ರಪಂಚದಲ್ಲಿ ಬಹಳ ಜನರಿಗೆ ತಾವೇ ಒಂದು ಸ್ವಲ್ಪ ಸಾಧನೆ ಮಾಡಿದ್ದೇವೆ ಅಂತ ಅನಿಸಿದಾಗ ಬರೋದೇನು ಅಂದರೆ ಮದ ಬರಲಿಕ್ಕೆ ಶುರು ಆಗ್ತದೆ. ನಾನು ಎಷ್ಟು ದೊಡ್ಡ ವ್ಯಕ್ತಿ, ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಾರೆ, ನನ್ನ ಆಶೀರ್ವಾದ ಪಡಿತಾರೆ, ನನ್ನಿಂದ ನಡೀತಿದೆ ಪ್ರಪಂಚ ಅಂತನ್ನೋ ಮದ ಬರಲಿಕ್ಕೆ ಶುರು ಆಗ್ತದೆ. ಅರ್ಜುನ ಆ ರೀತಿ ದರ್ಪ ತೋರಿದ್ರಿಂದ ಅವನನ್ನು ಭಗವಂತ ಶಿಕ್ಷೆ ಹಾಕುವ ಹಾಗೆ ಅವಮಾನ ಮಾಡಿಸಿದ, ದರ್ಪ ಶಮನ ಮಾಡಿದ. ತನ್ನ ಭಕ್ತನಾದ ವಿಪ್ರನಿಗೆ ಮಕ್ಕಳನ್ನು ಮತ್ತೆ ಮರಳಿ ಕೊಟ್ಟ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ತನ್ನನ್ನು ನಂಬಿದಂಥ ಗೋವುಗಳಿಗೆ, ತನ್ನ ನಂಬಿದ ವಿಪ್ರರಿಗೆ ಭಗವಂತ ಯಾವತ್ತೂ ಕೂಡ ಕೆಡಕು ಉಂಟು ಮಾಡಲ್ಲ, ಅನುಗ್ರಹಿಸ್ತಾನೆ, ಅವರ ಬೆನ್ನ ಹಿಂದೆ ರಕ್ಷಕನಾಗಿರ್ತಾನೆ ಅನ್ನೋ ಸಂದೇಶವನ್ನು ಭಾಗವತದಲ್ಲಿ ಕೃಷ್ಣನ ಕಥೆ ತಿಳಿಸ್ತಾ ಇದೆ. ಇನ್ನೊಂದು ಕಥೆ ಹೇಳ್ತದೆ ಭಾಗವತ. ಇಬ್ಬರಿದ್ರಂತೆ ದೇವರ ಭಕ್ತರು. ಒಬ್ಬನ ಹೆಸರು ಶ್ರುತದೇವ, ಇನ್ನೊಬ್ಬನ ಹೆಸರು ಬಹುಲಾಶ್ವ. ಸಂಸ್ಕೃತದಲ್ಲಿ ಬಹುಲಾಶ್ವ ಅಂದರೆ ಅಶ್ವಗಳು ಹೆಚ್ಚು ಯಾರ ಮನೆಯಲ್ಲಿರ್ತಿತ್ತೋ ಅವನಿಗೆ ಬಹುಲಾಶ್ವ ಅಂತ ಕರಿತಿದ್ರು. ಅಶ್ವ ಅಂದರೆ ಕುದುರೆ. ಹಿಂದೆಲ್ಲ ಕುದುರೆಗಳು, ಆನೆ, ಎಮ್ಮೆ, ಆಕಳ ಇವುಗಳೆಲ್ಲ ಸಂಪತ್ತು ಅಂತ ಕರೆಸ್ಕೋತಿತ್ತು. ಇವಾಗೆಲ್ಲ ಅವುಗಳನ್ನು ಸಂಪತ್ತು ಅನ್ನೋ ವ್ಯವಸ್ಥೆ ಮರ್ತೋಗ್ತಾ ಇದ್ದೇವೆ ನಾವು. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು. ಬರೀ ಧನವೊಂದೇ ಸಂಪತ್ತು ಅಂತ ನಮ್ಮ ತಲೆ ಒಳಗೆ. ಬರೀ ಧನ ಅಷ್ಟೇ ಅಲ್ಲ, ಪಶುವು ಸಂಪತ್ತೇ. ಬಹುಲಾಶ್ವ ಅಂದರೆ ಹೆಚ್ಚು ಅವನ ಬಳಿಗೆ ಕುದುರೆಗಳಿತ್ತು ಅನ್ನೋ ಕಾರಣಕ್ಕೆ ಬಹುಲಾಶ್ವ. ಕುದುರೆ ತಂದು ಸಾಕಿದ್ದ, ಬೇರೆಯವರಿಗೂ ಮಾರಾಟ ಮಾಡ್ತಾ ಇದ್ದ, ಪ್ರಾಮಾಣಿಕನಾಗಿದ್ದ, ಒಳ್ಳೆ ಆಚಾರಶೀಲ, ಸತ್ಯವಂತ, ದೇವರ ಭಕ್ತ, ಕೃಷ್ಣನ ಭಕ್ತ. ಕೃಷ್ಣನ ಸ್ಮರಣೆ ಮಾಡದೇ ಇರ್ತಿರಲಿಲ್ಲ. ಮನಸ್ಸಿನಲ್ಲಿ ಆಸೆ, ಶ್ರೀಮಂತಿಕೆ ಬೇಕಾದಷ್ಟಿದೆ, ಪ್ರಾಮಾಣಿಕವಾಗಿದ್ದಾನೆ, ಕೃಷ್ಣನ್ ನೋಡಬೇಕು ಅನ್ನೋ ಆಸೆ. ಎಂದಾದರೂ ಒಮ್ಮೆ ಕೃಷ್ಣ ದರ್ಶನ ಕೊಡಲಿ ನನಗೆ ಅಂತ. ಶ್ರುತದೇವ, ಸಂಸ್ಕೃತದಲ್ಲಿ ಶ್ರುತ ಶಬ್ದ ಸಾಮಾನ್ಯವಾಗಿ ಆಡೋದು ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವ, ತಿಳಿದವ. ಅದೇ ಅಂತೆ ಶ್ರುತ ಅಂದರೆ ಶಾಸ್ತ್ರ ಚೆನ್ನಾಗಿ ಬಲ್ಲವ, ದೇವರನ್ನು ಚೆನ್ನಾಗಿ ಅರ್ಥವ. ಅವನ ಹತ್ರ ಅಂಥ ಹೇಳ್ಕೊಳ್ಳೋ ಶ್ರೀಮಂತಿಕೆ ಇರಲಿಲ್ಲ. ವೇದ ತಿಳಿದಿದ್ದ, ವೇದಾಂಗಗಳನ್ನು ತಿಳಿದಿದ್ದ. ಮನೆಗೆ ಬಂದಂಥ ಯಾರೇ ಜಿಜ್ಞಾಸುಗಳಿರಲಿ ಅವರಿಗೆ ಒಳ್ಳೆ ಬೋಧನೆ ಮಾಡ್ತಿದ್ದ ತತ್ವವನ್ನು. ಹಾಗಾಗಿ ಅವನು ಶ್ರುತದೇವ. ಸಂಪತ್ತಿಲ್ಲದೆ ಬಡತನದಲ್ಲಿದ್ದವನು ಶ್ರುತದೇವ.
ಯಥೇಚ್ಛ ಸಂಪಾದನೆ ಮಾಡಿ ಸಂಪತ್ತು ಗಳಿಸಿದವನು ಬಹುಲಾಶ್ವ. ಶ್ರುತದೇವನಿಗೂ ಕೃಷ್ಣನ ಮೇಲೆ ಭಕ್ತಿ, ಕೃಷ್ಣನ ದರ್ಶನ ಆಗಬೇಕು ಅಂತ ಆಸೆ. ಕೃಷ್ಣ ಇವರಿಬ್ಬರನ್ನ ಅನುಗ್ರಹಿಸಬೇಕು ಅಂತ ಸಂಕಲ್ಪ ಮಾಡಿದ್ದ, ಹೇಳಿ ಕಳಿಸಿದ್ದ ಇಂಥ ದಿವಸ ಬರ್ತೇನೆ ಅಂತ. ವಿಚಿತ್ರ ಅಂದರೆ ಇಬ್ಬರೂ ಇದ್ದದ್ದು ಅವತ್ತಿನ ಕಾಲದ ಅವಂತಿಪುರದಲ್ಲಿ. ಇಬ್ಬರು ಭಕ್ತರು ಒಂದೇ ಊರಿನಲ್ಲಿದ್ದಾರೆ, ಒಬ್ಬ ಶ್ರೀಮಂತ ಇನ್ನೊಬ್ಬ ಬಡವ. ಆದರೆ ಭಕ್ತಿಯಲ್ಲಿ ಕೊರತೆ ಇಲ್ಲ ಇಬ್ಬರಲ್ಲಿ. ದ್ವಾರಕೆಯಿಂದ ಕೃಷ್ಣ ಹೇಳಿ ಕಳಿಸಿದ ಇಂಥ ದಿವಸ ಬರ್ತೇನೆ ಅಂತ. ಬಹುಲಾಶ್ವ ಏನು ಮಾಡಿದ, ಕೃಷ್ಣ ಬರ್ತಿದ್ದಾನೆ ಅಂತ ಹೇಳಿ ಅವಂತಿಪುರದ ಮಹಾದ್ವಾರಕ್ಕೇನೆ ಬಂಗಾರದ ರಥ ತಗೊಂಡು ಬಂದು ವಾದ್ಯ ಘೋಷಗಳನ್ನು ತರಿಸಿ ಅನೇಕ ಸ್ತ್ರೀಯರ ಕಡೆ ಕಲಶಗಳನ್ನು ಹಿಡಿಸಿ ಒಳ್ಳೆಯ ಬತ್ತರಳುಗಳನ್ನು ತರಿಸಿ ಕೃಷ್ಣನಿಗೆ ಸ್ವಾಗತ ಮೆರವಣಿಗೆ ಮಾಡಬೇಕು ಅಂತ ಬಂದಿದ್ದಾನೆ. ಶ್ರುತದೇವ ಒಂದು ತುಳಸಿ ಮಾಲೆ, 4 ಜನ ಶಿಷ್ಯರು, ಕೈಯಲ್ಲೊಂದು ತಾಮ್ರದ ತಂಬಿಗೆ, ಅದರ ಮೇಲೊಂದು ತೆಂಗಿನಕಾಯಿ, ಒಳಗೊಂದಿಷ್ಟು ನೀರು ಹಾಕ್ಕೊಂಡು ಕೃಷ್ಣ ಬರ್ತಾನೆ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಬರೋಣ ಅಂತ ಮಹಾದ್ವಾರಕ್ಕೆ ಬಂದ. ಜನಗಳೆಲ್ಲ ಸೇರಿದರು, ಕೃಷ್ಣ ಬರ್ತಿದ್ದಾನೆ ಮನೆಗೆ, ಊರಿಗೆ ಬರ್ತಿದ್ದಾನೆ ಕೃಷ್ಣ ಅಂತ. ಊರಿಗೆ ಯಾರಾದರೂ ಪ್ರಧಾನಮಂತ್ರಿ ಬರ್ತಾರೆ ಅಂದರೆ ಹೆಂಗೆ ಮಾಡಿರ್ತಾರೆ ಊರನ್ನು, ಏನು ಶೃಂಗಾರ ಏನು ಶೃಂಗಾರ. ರಸ್ತೆಗಳೆಲ್ಲ ತಾನಾಗೇ ಡಾಂಬರ್ ಹಾಕ್ಕೊಂಡ್ಬಿಡ್ತಾವೋ ಏನೋ. ಆವಾಗ ಟಾರ್ ರೋಡ್ ಸರಿ ಹೋಗ್ತದೆ, ಕಸ ಗುಡಿಸ್ಬಿಡ್ತಾರೆ, ಅಲ್ಲಲ್ಲಿ ಪತ್ರಿಕೆಗಳು, ಭಿತ್ತಿ ಪತ್ರಿಕೆಗಳನ್ನು ಹಚ್ಚುತ್ತಾರೆ. ಒಬ್ಬ ರಾಜಕಾರಣಿ ಬಂದರೆ ಇಷ್ಟೆಲ್ಲ ಮಾಡ್ತಾರೆ. ಇನ್ನು ಕೃಷ್ಣ ಬರ್ತಾನೆ ಅಂದರೆ ಯಾರೆಲ್ಲರಿಗೂ ಆನಂದ ಆಗಿರಲಿಕ್ಕಿಲ್ಲ. ಇಡೀ ಊರೇ ಶೃಂಗಾರ ಆಯಿತು. ಬಹುಲಾಶ್ವ ಮಾಡಿಸಿದ್ದ ಹಾಗೆ ಕೃಷ್ಣ ಬರ್ತಿದ್ದಾನೆ ಸರಿ ಅಂತ ಆ ರೀತಿ ಶೃಂಗಾರಗೊಂಡಾಗ ಕೃಷ್ಣನ ರಥ ಬಂತು. ಇಂಥ ಸಮಯಕ್ಕೆ ಬರ್ತೇನೆ ಎಂದಿದ್ದ, ಅಂಥ ಸಮಯಕ್ಕೆ ಬಂತು. ಆ ಕೂಡಲೇ ಹೇಳ್ದ ಶ್ರುತದೇವ, ಕೃಷ್ಣ ಬಂದ, ವೇದ ಮಂತ್ರಗಳು ಶುರು ಆಗಲಿ ಎಂದ. ಮಹಾದ್ವಾರದ ಒಂದು ಬದಿಯಲ್ಲಿ ಶ್ರುತದೇವ, ಮಹಾದ್ವಾರದ ಇನ್ನೊಂದು ಬದಿಯಲ್ಲಿ ಬಹುಲಾಶ್ವ. ಇಲ್ಲಿ ವೇದ ಮಂತ್ರ, ಅಲ್ಲಿ ಬಹುಲಾಶ್ವ ಹೇಳ್ದ, ಹೇ ವಾದ್ಯಗಳು ಅಂದ. ನಾದಸ್ವರ ವಾದ್ಯ ಮೊಳಗಲಿಕ್ಕೆ ಶುರು ಆಗಿಬಿಡ್ತು. ಕೃಷ್ಣನ ರಥ ಮಧ್ಯದಲ್ಲಿ ಬಂದಿದೆ, ನಿಂತಿದೆ. ಈ ಕಡೆ ಶ್ರುತದೇವನ ಕಡೆನೂ ಅಲ್ಲ, ಬಹುಲಾಶ್ವನ ಕಡೆನೂ ಅಲ್ಲ. ಈಗ ಕೃಷ್ಣನ ಇಳಿಸ್ಕೊಳ್ಬೇಕಲ್ಲ ರಥದಿಂದ. ಆಗಿನ ಕಾಲದ ರಥಕ್ಕೆ ಎರಡೂ ಕಡೆ ಬಾಗಿಲಿರ್ತಿತ್ತು ಅಲ್ಲ, ಈಗೆಲ್ಲ ಕಾರಿಗೆಲ್ಲ ಇರ್ತದಲ್ಲ ಹಾಗೆ. ಆ ಕಡೆನೂ ಬಾಗಿಲ, ಈ ಕಡೆನೂ ಬಾಗಿಲ. ಓಡೋಡಿ ಹೋಗಿ ಶ್ರುತದೇವ ಬಲಭಾಗದ ಕಡೆಯಿಂದ ಹತ್ತಿ ಕೃಷ್ಣನ ಬಲಗೈ ಹಿಡಿದುಬಿಟ್ಟ. ಕೃಷ್ಣ, ನಾನು ಮೊದಲು ಕಾಯ್ತಾ ಇದ್ದೀನಿ ನಿನ್ನ, ನನ್ನ ಮನೆಗೆ ಮೊದಲು ಬರಬೇಕು, ನೀನು ನನ್ನ ಮೇಲೆ ಅನುಗ್ರಹ ಮಾಡಬೇಕು. ಎಡಗಡೆಯಿಂದ ಓಡಿ ಹೋಗಿ ಬಹುಲಾಶ್ವ ಎಡಗೈ ಹಿಡಿದು ನನ್ನ ಮನೆಗೆ ಬರಬೇಕು, ನಾನು ಇಷ್ಟೆಲ್ಲ ವೈಭವ ಮಾಡಿಸಿದ್ದೀನಿ, ನಾನು ನಿನ್ನನ್ನು ಕಾಯ್ತಾ ಇದ್ದೀನಿ ಅಂತ ಆತ. ಮಧ್ಯ ಪುರುಷರು ಇರ್ತಾರೆ, ಮಧ್ಯಸ್ಥರು. ಅವರಿಗೇನು ಅಂದರೆ ಪತ್ರಕರ್ತರು ಇದ್ದರು, ಟಿ ವಿ ಚಾನೆಲ್ನವರು ಬಂದಿದ್ದರು. ಕೃಷ್ಣ ಯಾರ ಮನೆಗೆ ಹೋಗ್ತಾನೆ ಅಂತ, ಯಾರ ಮನೆಗೆ ಹೋಗ್ತಾನೆ, ಎಲ್ಲಿ ಅವನು ಆದರ ಮಾಡಿಸ್ಕೋತಾನೆ. ಒಂದು ವೇಳೆ ಏನಾದರೂ ಬಹುಲಾಶ್ವನ ಮನೆಗೆ ಹೋದರೆ ಮೊದಲೇ ಟಿ ವಿ ಚಾನೆಲ್, ನ್ಯೂಸ್ ಚಾನೆಲ್ ತಯಾರಾಗಿ ಹೋಗಿತ್ತು, ಬ್ರೇಕಿಂಗ್ ನ್ಯೂಸ್ ಅಂತ, ಶ್ರೀಮಂತರ ಪಕ್ಷಪಾತಿ ಕೃಷ್ಣ ಅಂತ ಹಾಕ್ಬಿಡೋಣ ಅಂತ. ಏನಾದರೂ ಒಂದು ಹಾಕಬೇಕಲ್ಲ. ಇಲ್ಲ, ಒಂದು ವೇಳೆ ಶ್ರುತದೇವನ ಮನೆಗೆ ಕೃಷ್ಣ ಹೋದ ಅಂದರೆ ಬಡವರ ಬಂಧು ಅಂತ ಇವೆರಡೂ ತಯಾರಿರ್ತವೆ ಪೇಪರ್ನಲ್ಲಿ. ಒಮ್ಮೆ ಬಡವರ ಬಂಧು, ಒಮ್ಮೆ ದಾನಶೂರ, ಒಮ್ಮೆ ಇವೆಲ್ಲ ಮಾಮೂಲಿ. ಕೃಷ್ಣ ಯಾರ ಮನೆಗೆ ಹೋಗ್ತಾನೆ ಯೋಚಿಸ್ರಿ. ಸಮಾಜದಲ್ಲಿರುವ ಅಧಿಕಾರಿ ವರ್ಗಕ್ಕೂ ಶ್ರೀಕೃಷ್ಣನ ಅಧಿಕಾರಕ್ಕೂ, ನಾವು ಅವನ ಕೈ ಕೆಳಗಿದ್ದೇವೆ, ಅವನ ದಾಸರು ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಕೃಷ್ಣ ಇಬ್ಬರ ಮುಖ ನೋಡಿದ, ಬರ್ತೇನೆ ಅಂತ ಇಬ್ಬರಿಗೂ ಒಂದೇ ಮಾತಿನಲ್ಲಿ ಹೇಳ್ದ. ಎಲ್ಲಿ ಬರ್ತಾನೆ ಅಂತ ನೋಡುವಾಗ ಬಲಗಡೆ ಹಿಡ್ಕೊಂಡ ಶ್ರುತದೇವನಿಗೆ ಬಲಭಾಗದಿಂದ ಒಂದು ರೂಪ ಕಳಿಸಿಬಿಟ್ನಂತೆ, ಎಲ್ಲರೂ ನೋಡ್ತಿರ್ಲಿಕ್ಕೇನೆ. ಎಡಗೈ ಹಿಡ್ಕೊಂಡ ಬಹುಲಾಶ್ವನಿಗೆ ಒಂದು ರೂಪ ಕಳಿಸಿಬಿಟ್ಟ. ಸಾರಥಿ ಹಿಂತಿರುಗಿ ನೋಡ್ತಾನೆ, ಎರಡೆರಡು ರೂಪನಾಗಿಬಿಟ್ಟಿದ್ದಾನೆ ಕೃಷ್ಣ ಏಕಕಾಲದಲ್ಲಿ. ಬಹುಲಾಶ್ವನ ಮನಸ್ಸಿಗೆ ಖೇದ ಆಗಬಾರ್ದು, ಶ್ರುತದೇವನ ಮನಸ್ಸಿಗೂ ದುಃಖ ಆಗಬಾರ್ದು. ಎರಡು ರೂಪ ಕಳಿಸಿ ಅವನು ಹೇಳ್ತಿದ್ದ ವೇದ ಮಂತ್ರನೂ ಕೇಳಿಸ್ಕೊಳ್ತಾನೆ, ಸಾಮಗಾನ ವಿಲೋಲನಾದ ಶ್ರೀಹರಿ. ಇವನು ಮಾಡಿಸ್ತಾ ಇದ್ದಂಥ ಮೆರವಣಿಗೆಯಲ್ಲಿ ವಾದ್ಯ ಘೋಷ
ನಾದಸ್ವರ, ಅದನ್ನೂ ಕೇಳಿಸ್ಕೊಳ್ತಾನೆ ನಾದಪ್ರಿಯನಾದ ಶ್ರೀಹರಿ. ಇಲ್ಲಿ ಮೆರವಣಿಗೆ, ಅಲ್ಲಿ ಕಾಲ್ನಡಿಗೆ, ಇಲ್ಲಿ ಬತ್ತರಳು ಹಾಕ್ತಿದ್ದಾರೆ, ಅಲ್ಲಿ ತುಳಸಿ ದಳ ಪಾದಕ್ಕೆ ಹಾಕ್ತಾ ಇದ್ದಾನೆ. ಇವನೂ ಕರೆದುಕೊಂಡು ಹೋದ ಏಕಕಾಲದಲ್ಲಿ ಮನೆ ಹತ್ರ, ಇವನೂ ಕರೆದುಕೊಂಡು ಹೋದ ತನ್ನ ಹಂಚಿನ ಮನೆ ಹತ್ರ. ಅವನು ಪಾದಕ್ಕೆ ನೀರು ಹಾಕಿದ, ಇವನೂ ಪಾದಕ್ಕೆ ನೀರು ಹಾಕ್ತಿದ್ದಾನೆ. ಇವನು ಮನೆ ಒಳಗೆ ಬಂಗಾರದ ಸಿಂಹಾಸನದಲ್ಲಿ ಕೂಡಿಸಿದ ಬಹುಲಾಶ್ವ, ಅವನು ಮನೆ ಒಳಗೆ ಕಟ್ಟಿಗೆ ಮಣೆ ಹಾಕಿ ಕೆಳಗಡೆ ಕೂಡಿಸಿದ ಕೃಷ್ಣನನ್ನ. ಅಲ್ಲಿಯೂ ಕೊಡುತ್ತಾ ಇಲ್ಲೂ ಕೊಡುತ್ತಾ ಅವನು ಮುತ್ತಿನ ಅಭಿಷೇಕ ಮಾಡಿದ. ಇವನು ಹೂವಿನಿಂದ ಪಾದಕ್ಕೆ ಅರ್ಚನೆ ಮಾಡಿ 4 ಶಿಷ್ಯರನ್ನು ತಯಾರು ಮಾಡಿದ್ದರಿಂದ ಅವರ ಕಡೆಯಲ್ಲಿ ಅನುವಾದ ಮಾಡಿಸಿದ ಶಾಸ್ತ್ರಗಳನ್ನು. ಅದನ್ನೂ ಕೇಳಿದ. ಅವ ನೋಡಿದರೆ ಅನೇಕ ನರ್ತಕಿಯರನ್ನು, ಸಂಗೀತಗಾರರನ್ನು ಕರೆಸಿ ಗಾನ ಮಾಡಿಸಿದರೆ ಅದನ್ನೂ ಕೇಳ್ದ. ಆ ಮುತ್ತಿನ ಅಭಿಷೇಕನೂ ಸ್ವೀಕರಿಸಿದ. ಏಕಕಾಲದಲ್ಲಿ ಒಟ್ಟೊಟ್ಟಿಗೆ ಪೂಜೆ ಮಾಡಿಸ್ಕೊಳ್ತಾ ಇದ್ದಾನೆ ಕೃಷ್ಣ. ಇಬ್ಬರ ಮನೆಯಲ್ಲಿ ಆದರದಿಂದ ಕೃಷ್ಣನನ್ನು ಬರಮಾಡಿಕೊಂಡು ಪೂಜೆಗೈದದ್ದನ್ನು ಸ್ವೀಕರಿಸಿ ಕೃಷ್ಣ ವಾಪಸ್ ಹೊರಗೆ ಬಂದ. ಹಾಗೇ ಹೊರಗೆ ಬಂದ, ಹೇಗೆ ಒಳಗೆ ಹೋಗಿದ್ದೋ ಹಾಗೇ ಬಂದ. ಸರ್ವಸ್ವ ಸಮರ್ಪಣೆ ಮಾಡಿದ್ದಾನೆ ಬಹುಲಾಶ್ವ. ಆಯಿತು ಅಂತಂದ. ಹೊರಗೆ ಬರುವಾಗಲೂ 2 ರೂಪ, ರಥ ಏರುವಾಗಲೂ 2 ರೂಪ, ರಥ ಏರಿ ಆಸನದಲ್ಲಿ ಕೂಡಬೇಕಾದ್ರೆ ಮಾತ್ರ 1 ರೂಪನಾಗಿ ಕೂತ್ಕೊಂಡು ಇಬ್ಬರನ್ನು ಹರಿಸಿಬಿಟ್ನಂತೆ. ಇದು ಭಾಗವತದಲ್ಲೇ ಬರುವಂಥ ಒಂದು ಅದ್ಭುತವಾದ ಕಥೆ. ಇಬ್ಬರನ್ನು ಹರಿಸಿ ಇಬ್ಬರಿಗೆ ಯೋಗ್ಯವಾದ ಅನುಗ್ರಹವನ್ನು ಮಾಡಿ ಮೋಕ್ಷ ಕೊಟ್ಟ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಈ ಚರಿತ್ರೆಯನ್ನು ಪುರಾಣ ಯಾಕೆ ಹೇಳ್ತು? ಬಹುಲಾಶ್ವನನ್ನು ಬಡವನನ್ನು ಮಾಡಲಿಲ್ಲ, ಶ್ರುತದೇವನನ್ನು ಶ್ರೀಮಂತರನ್ನು ಮಾಡಲಿಲ್ಲ. ಆದರೆ ಬಹುಲಾಶ್ವನಿಗೆ ಯೋಗ್ಯವಾದ ಮುಕ್ತಿ ಕೊಟ್ಟ, ಶ್ರುತದೇವನಿಗೆ ಯೋಗ್ಯವಾದಂಥ ಮುಕ್ತಿಯನ್ನು ಕೊಟ್ಟ ಅಂತ ಭಾಗವತ ಹೇಳ್ತದೆ. ಯೇ ಯಥಾ ಯಥಾ ಮಾಂ ಉಪಾಸತೆ ತಾಸ್ತಥೈವ ಭಜಾಮ್ಯಹಂ. ನನ್ನನ್ನು ನೀವು ಹೇಗೆ ಉಪಾಸನೆ ಮಾಡುವಾಗ ಭಾವನೆ ಇಟ್ಟುಕೊಂಡಿರ್ತೀರಿ, ಹಾಗೆ ನಾನು ನಿಮ್ಮನ್ನು ಅನುಗ್ರಹಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಬಹುಲಾಶ್ವನಿಗೂ ಅನುಗ್ರಹ, ಶ್ರುತದೇವನಿಗೂ ಅನುಗ್ರಹ ಮಾಡಿ ಇಬ್ಬರನ್ನು ಮುಕ್ತಿಗೆ ಕಳಿಸಿದಂಥ ಕೃಷ್ಣನ ಕಥೆ ಇದು ನಮಗೆಲ್ಲ ಕೊಡುವಂಥ ದಿವ್ಯ ಸಂದೇಶ. ಅವನಿಗೆ ಬಹುಲಾಶ್ವನ ಶ್ರೀವಂತಿಕೆಯಿಂದ ಏನಾಗಬೇಕಾಗಿಲ್ಲ. ಶ್ರುತದೇವ ಹಾಕಿದ ತುಳಸಿ ಮಾಲೆ ಅವನಿಗೆ ಬೇಡ ಅಂತಿಲ್ಲ. ಎರಡನ್ನೂ ಸ್ವೀಕಾರ ಮಾಡ್ತಾನೆ, ಇಬ್ಬರನ್ನೂ ಅನುಗ್ರಹಿಸ್ತಾನೆ. ದೇವರನ್ನು ಪ್ರೀತಿಪಡಿಸ್ಲಿಕ್ಕಿರೋದು ಭಕ್ತಿ ಒಂದೇ ಅಂತ ಇದರಿಂದ ಮತ್ತಷ್ಟು ಸಿದ್ಧಪಡಿಸ್ತಾನೆ. ನಮಗಿದರ ವಿವೇಕ ಎಷ್ಟು ಚೆನ್ನಾಗಿ ಆಗ್ತದೋ ಹಾಗಾಗಿ ಭಗವಂತನನ್ನು ಆರಾಧಿಸಲಿಕ್ಕೆ ಸಾಧ್ಯ ಅಂತ ಪುರಾಣಗಳು ಸಾರಿ ಹೇಳ್ತಾವೆ. ಇದು ಶ್ರುತದೇವ ಹಾಗೂ ಬಹುಲಾಶ್ವರ ಚರಿತ್ರೆ ಅಂತ ನಾವು ಕೇಳ್ತೀವಿ. ಹೀಗೆ ಭಾಗವತದಲ್ಲಿ ಕೃಷ್ಣನ ಕಥೆಗಳನ್ನು ಸಾರ್ತಾ ಅದ್ಭುತವಾದ ಒಂದು ಉಪಾಖ್ಯಾನ ಹೇಳ್ತಾರೆ. ದೇವೇಂದ್ರ ಕೃಷ್ಣನ ಬಳಿಗೆ ಬಂದ. ಅವರ ತಾಯಿಗೆ ಆಭರಣ ಬೇಕಾಗಿತ್ತು. ದೇವೇಂದ್ರನ ತಾಯಿ ಅದಿತಿ ದೇವಿ. ಅದಿತಿ ಧರಿಸ್ತಾ ಇದ್ದ ವಜ್ರದ ಆಭರಣವನ್ನು ನರಕಾಸುರ ಕದ್ದೊಯ್ದಿದ್ದ. ನರಕ ಭೂಮಿಗೆ ಬಹಳ ಭಾರಭೂತನಾದ ಅಸುರ. ಅವನು ಬಂದು ಕೇಳ್ಕೊಂಡ, ಏನಾದರೂ ಮಾಡು ಕೃಷ್ಣ, ನಮ್ಮಮ್ಮನ ಆಭರಣ ಬೇಕು, ನಾನು ಕೊಡಲೇಬೇಕು ಅಂತ. ಆಗ ಆಭರಣ ಬೇಕು, ಕೊಡಲೇಬೇಕು ಅಂತ ಕೇಳ್ಕೊಂಡ. ಸಮಯಕ್ಕೆ ಸರಿಯಾಗಿ ಕೃಷ್ಣ, ಆಭರಣ ಬೇಕಾ ನಿಮ್ಮಮ್ಮನಿಗೆ? ನರಕನ ಕಡೆಯಿಂದ ನಾನು ತಗೊಂಡು ಬರ್ತೇನೆ, ನರಕ ಕದ್ದೊಯ್ದಿದ್ದಾನೆ ಅಂತ ಗೊತ್ತಿತ್ತು. ಕೃಷ್ಣ ಆಗ ನರಕಾಸುರನನ್ನು ಸಂಹರಿಸಲಿಕ್ಕೆ ಅಂತ ದ್ವಾರಕೆಯಿಂದ ಹೊರಟ ಗರುಡ ವಾಹನನಾಗಿ. ಸತ್ಯಭಾಮೆ, ಎಲ್ಲಿ ಹೋದರೂ ನನ್ನ ಬಿಟ್ಟೇ ಹೋಗ್ತೀರಿ, ನಾನೂ ಬರ್ತೀನಿ ಅನ್ಲಂತ. ಸರಿ ಬಾ ಅಂದ. ಅವಳನ್ನೂ ಕರೆದುಕೊಂಡು ತಾನೂ ಗರುಡನ ಮೇಲೆ ಏರಿ ಬಹಳ ವೇಗವಾಗಿ ಹೋಯಿತು. ನರಕನ ಪಟ್ಟಣದಲ್ಲಿ ದುರ್ಗಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದ ನರಕ. ಗಿರಿದುರ್ಗ, ಶಸ್ತ್ರದುರ್ಗ, ಜಲದುರ್ಗ ಅಂತ ನರಕಾಸುರನ ಪಟ್ಟಣದ ಒಳಗೆ ಹೋಗಬೇಕಾದ್ರೆ ದುರ್ಗಗಳನ್ನು ಭೇದಿಸಬೇಕಿತ್ತು. ಕೃಷ್ಣ ತನ್ನ ಆಯುಧಗಳಿಂದ ಎಲ್ಲ ದುರ್ಗಗಳನ್ನು ಭೇದಿಸಿ ಒಳಗಿದ್ದಂಥ ಅಸುರನೊಟ್ಟಿಗೆ ಯುದ್ಧ ಮಾಡ್ತಾನೆ. ಅವನ ಮಂತ್ರಿಪುತ್ರರನ್ನು ಕೊಂದು
ಅವನ ಮಂತ್ರಿಗಳನ್ನು ಕೊಂದು ನರಕನ ಜೊತೆಗೆ ಯುದ್ಧ ಮಾಡಿದ. ಏನು ಯುದ್ಧ ಮಾಡಿದ ಕೃಷ್ಣ! ಅಂಥ ಚಾಣಾಕ್ಷತೆ ಮೆರಿತಾನೆ. ಸತ್ಯಭಾಮೆ ಜೊತೆಗಿದ್ಲಲ್ಲ, ಅವಳಂತಾಳೆ, ಯಾವಾಗಲೂ ನೀನೇ ಯುದ್ಧ ಮಾಡ್ತಿ, ನಾನು ಸ್ವಲ್ಪ ಯುದ್ಧ ಕಲ್ತಿದ್ದೀನಿ ಕೃಷ್ಣ ಅಂದ್ಲಂತೆ. ನೀನು ಯುದ್ಧ ಕಲ್ತಿದೀಯಾ, ಹಾಗಾದ್ರೆ ಅದು ಸಫಲ ಆಗಲಿ ಅಂತ ಕೃಷ್ಣ ಯುದ್ಧ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ನರಕನ ಜೊತೆಗೆ ಬಿಲ್ ಯುದ್ಧ ಮಾಡುವಾಗ ಮೂರ್ಛೆ ಬಿದ್ದುಬಿಟ್ನಂತೆ. ಕೃಷ್ಣ ಮೂರ್ಛೆ ಬಿದ್ದದ್ದೇ ತಡ, ತಗೊಂಡ್ಲು ನೋಡಿ ಬಿಲ್ಲು. ಸತ್ಯಭಾಮೆ ಯುದ್ಧ ಮಾಡ್ತಾಳೆ, ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ನಿಂತಿದ್ದಾರೆ. ಕೃಷ್ಣ ಮಾಡ್ತಿದ್ದ ಯುದ್ಧ ನೋಡ್ತಿದ್ದವರು ಸತ್ಯಭಾಮೆ ಯುದ್ಧ ನೋಡಿದ್ರಂತೆ. ಆಮೇಲೆ ಕೃಷ್ಣ ತಾನು ಸ್ವಲ್ಪ ಎಚ್ಚರ ಬಂದಂತೆ ನಟಿಸಿ ಎದ್ದು, ಭಲೇ ಸತ್ಯಭಾಮೆ, ನಾನು ಇನ್ನೇನೋ ಅಂದ್ಕೊಂಡಿದ್ದೆ, ಧ್ವನಿ ಮಾತ್ರ ನಿಂದು ಜೋರು ಅಲ್ಲ, ಬಿಲ್ಲಿನ ಯುದ್ಧನೂ ಜೋರು ಇದೆ ನಿಂದು ಅಂತ ಹೇಳ್ದ. ಅವಳನ್ನು ಸಮಾಧಾನ ಮಾಡಿದ. ಅವಳಿಗೆ ಭಾರಿ ಹೆಮ್ಮೆ, ಅಂತೂ ನನಗೂ ಯುದ್ಧಕ್ಕೆ ಅವಕಾಶ ಕೊಟ್ನಲ್ಲ ಅಂತ. ಸರಿ ಸಾಕು ಮಾಡು, ನಾನು ಮಾಡ್ತೇನೆ ಕೊಡಿಲಿ ಅಂತ ಪುನಃ ತಾನೇ ಯುದ್ಧ ಮಾಡಿ ನರಕನಿಗೊಂದು ಬಾಣದಿಂದ ತಲೆ ಕತ್ತರಿಸಿ ಅವನ ಸಂಹಾರ ಮಾಡಿದರೆ ದೇವತೆಗಳೆಲ್ಲ ಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರಂತೆ. ಆಮೇಲೆ ಭೂದೇವಿ ಯಾವ ಆಭರಣ ಕದ್ದಿದ್ದ ನರಕ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಶ್ರೀಕೃಷ್ಣನಿಗೆ ಬಂದು ಸಮರ್ಪಣೆ ಮಾಡ್ತಾಳೆ. ಭೌಮಾಸುರ ಅಂತ ನರಕನಿಗೆ ಹೆಸರು, ಭೂಮಿಯ ಮಗ ಆತ. ಅವನ ಸಂಹಾರ ಮಾಡಿದ ಕೃಷ್ಣ. ಆಮೇಲೆ ಆಭರಣ ತಂದು ಕೊಟ್ಲು. ಭೂಮಿ ತಂದು ಕೊಟ್ಟ ಆಭರಣವನ್ನೇ ಗಟ್ಟಿ ಹಿಡಿದುಕೊಂಡ ಕೃಷ್ಣ ಇಂದ್ರಲೋಕಕ್ಕೆ ಹೋದ. ಇಂದ್ರನ ಮನೆಯಲ್ಲಿ ಇಂದ್ರ ಹಾಗೂ ಶಚೀದೇವಿ ಕುಳಿತಿದ್ರಂತೆ. ಶಚಿ ಅದೇ ಸಮಯದಲ್ಲೇ ನಂದನವನದಲ್ಲಿದ್ದಂಥ ಪಾರಿಜಾತದ ಹೂಗಳಂತಂದು ಮಾಲೆ ಮಾಡ್ತಾ ಇದ್ದಾಳೆ. ಜೊತೆಗೆ ಕೃಷ್ಣ ಸತ್ಯಭಾಮೆಯರು ಬಂದಿದ್ದಾರೆ ತಾನೆ, ಮನೆ ತನಕ ಬಂದಿದ್ದಾಳೆ ಮುತ್ತೈದೆ ಸತ್ಯಭಾಮೆ. ಮಾಲೆ ಮಾಡ್ತಿರುವಾಗ ಒಂದು ಹೂ ತೆಗೆದುಕೊಟ್ರೆ ಏನು ಖರ್ಚಾಗ್ತಿತ್ತು. ಶಚಿಗೆ ಅಷ್ಟರಲ್ಲೇನೋ ಮನಸ್ಸಿನಲ್ಲಿ ದುರ್ಬುದ್ಧಿ ಬಂತು, ನಾನ್ಯಾಕೆ ಕೊಡಬೇಕು ಅಂತ. ಇದೊಂದು ಸಣ್ಣತನ. ಕೃಷ್ಣ ಇಂದ್ರನಿಗೆ ಹೇಳ್ದ, ನೋಡು, ನೀನು ಅಪೇಕ್ಷಿಸಿದ್ದಿ ಆಭರಣ ಬೇಕು ಅಂತ ಅಪೇಕ್ಷಿಸಿದ್ದಿ, ತಗೋ ಈ ಆಭರಣ ಅಂತ ಆಭರಣ ಕೊಟ್ಟ. ಅದಿತಿ ದೇವಿ ಕೃಷ್ಣನಿಗೆ ಹಿಂದಿನ ಜನ್ಮದಲ್ಲಿ ಅವಳೇ ತಾಯಿ. ಕೃಷ್ಣ ಹಿಂದೆ ವಾಮನನಾಗಿ ಅವತಾರ ಮಾಡಿದ್ದ ಉಪೇಂದ್ರ. ಹಾಗಾಗಿ ಅದಿತಿ ದೇವಿಯ ಮೇಲೆ ಕೃಷ್ಣ ಬಹಳ ಕೃಪೆಯಿಂದ ಬಯಸಿದಂತೆ ಆಭರಣ ತಂದು ಇಂದ್ರನ ಮೂಲಕ ಕೊಟ್ಟು ಕಳಿಸಿದ. ಕೆಲಸ ಆಯ್ತಲ್ಲ. ಇಂದ್ರನಂಥವನಿಗೂ ಹೀಗೆ ಅನುಗ್ರಹಿಸಿದ ಕೃಷ್ಣ, ಅದಿತಿಗೆ ಅನುಗ್ರಹಿಸಿದ ಭಗವಂತ, ಕೆಲಸ ಆಯಿತು, ಹೊರಡೋಣ ಅಂತಂದ. ಸತ್ಯಭಾಮೆ ಗರುಡನ ಮೇಲೆ ಏರಿದ್ಲು, ಕೃಷ್ಣನೂ ಏರಿದ. ಇನ್ನೇನಲ್ಲಿದ ಹೊರಟು ಇಂದ್ರಲೋಕದಿಂದ ಪುನಃ ದ್ವಾರಕೆಗೆ ಬರಬೇಕು. ಅಷ್ಟರಲ್ಲಿ ಸತ್ಯಭಾಮೆ ಹೇಳ್ತಾಳೆ, ನನಗೆ ಯಾಕೋ ಅಪೇಕ್ಷೆ ಆಗ್ತಾ ಇದೆ, ಆ ನಂದನವನದಲ್ಲಿ ಪಾರಿಜಾತ ಹೂವಿದೆ ಅಲ್ಲ, ಅದು ಬೇಕು ಅಂತ ಅನ್ಲಂತೆ. ಕೃಷ್ಣ ಅಂದ, ಸರ್ವೋತ್ತಮ ಸರ್ವೇಶ್ವರ, ಸತ್ಯಭಾಮೆ ಅಪೇಕ್ಷಿಸ್ತಿದ್ದಾಳಲ್ಲ ಅಂತ ನಂದನವನದಲ್ಲಿ ಎಲ್ಲಿ ಬೆಳೆದಿತ್ತೋ ಪಾರಿಜಾತ ಅದು ದೇವರೇ ಕೊಟ್ಟದ್ದು ಇಂದ್ರನಿಗೆ. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದದು. ಅದನ್ನು ಕಿತ್ತಿ ನಡಿ ತಗೊಂಡೋಗೋಣ, ದ್ವಾರಕೆಯಲ್ಲಿ ನೆಟ್ಟು ಬಿಡ್ತೇನೆ, ಎಷ್ಟು ಬೇಕಾದಷ್ಟು ಹೂ ಬರ್ತದೆ ನಿನಗೆ ಅಂತ ಕಿತ್ತಿ ತಗೊಂಡು ಹೊರಟೇ ಬಿಟ್ಟ. ಇಂದ್ರನ ಭೃತ್ಯರೆಲ್ಲ ದೂರು ಕೊಟ್ಟರು. ಇಂದ್ರನೂ ವಿರುದ್ಧವಾಗಿ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ನಿಂತುಬಿಟ್ಟ. ಯುದ್ಧ ಮಾಡಿದ ಕೃಷ್ಣ. ಯುದ್ಧದಲ್ಲಿ ದೇವತೆಗಳೆಲ್ಲ ಸೋತರು. ದೇವತೆಗಳು ಸೋತದ್ದಲ್ಲದೆ ಇಂದ್ರನ ಮುಖ ಕಪ್ಪಿಟ್ಟು ಹೋಯಿತು. ಅವನೂ ಸೋತ. ಆಮೇಲೆ ಅವನಿಗೆ ಅರ್ಥ ಆಯಿತು, ನಾನು ಯಾಕೆ ಸೋತೆ ಅಂತ. ಕೃಷ್ಣನಿಗೆ ಶರಣು ಬಂದ, ತಪ್ಪಾಯಿತು ಕೃಷ್ಣ, ನಮ್ಮ ಮನೆಯವಳು ಮಾಡಿದ ಅಪರಾಧ, ನನಗೆ ಕ್ಷಮಿಸಿಬಿಡು ಅಂತಂದ. ನೋಡಿ, ಹೀಗೆ ಕೃಷ್ಣನ ವಿರುದ್ಧ ಯುದ್ಧ ಮಾಡಿ ಅವನ ಹತ್ರ ಸೋತು ಕ್ಷಮೆ ಕೇಳಿದಂಥ ಸಂದರ್ಭವನ್ನು ಪುರಾಣ ಹೇಳ್ತದೆ. ಕೃಷ್ಣ ಇಂದ್ರನಿಂದ ಏನೂ ಬಯಸಿದವನಲ್ಲ, ಶಚಿಯಿಂದ ಬಯಸಿದವನೂ ಅಲ್ಲ. ಆದರೆ ತನ್ನ ಭಕ್ತರಾದವರು ಯಾವಾಗ ಅಧಿಕಾರದ ದರ್ಪ, ಸ್ವಾರ್ಥ, ಮೋಸ, ವಂಚನೆ ಮೆರಿತಾರೆ, ಅವಾಗೆಲ್ಲ ಅವರಿಗೆ ದಾರಿ ತರಲಿಕ್ಕೆ ಇಂಥ ಸೋಲು, ಈ ರೀತಿ ಅವಮಾನ ಮಾಡಿಸ್ತಾ ಬರ್ತಾರೆ. ಆಮೇಲೆ ಸತ್ಯಭಾಮೆಯ ಬಗ್ಗೆ ಶಚಿಗೆ ಗೌರವ ಬಂತು. ಅವಳು ಅನುಗ್ರಹ ಮಾಡುವಂತ ಪ್ರಾರ್ಥಿಸಿದ್ಲು.
ಇದು ಒಂದು ನಮಗೆ ಕೊಡುವಂಥ ಸಂದೇಶ. ತೈರ್ದತ್ತಾನ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಭಗವಂತ ನಮಗೆ ಕೊಡುವುದನ್ನು ಭಗವಂತನಿಗಾಗಿ ಅಂತ ಮಾಡದೇ ಹೋದರೆ, ಕೊಡದೇ ಹೋದರೆ, ನಾವೆಲ್ಲ ಅದಕ್ಕೆ ಸ್ಥೇನ ಅಂತ ಕರೆಸ್ಕೋತೇವೆ. ದೇವರೇ ಕೊಟ್ಟ ಸಂಪತ್ತು, ದೇವರೇ ಕೊಟ್ಟ ಈ ಗಾಳಿ, ದೇವರೇ ಕೊಟ್ಟ ಭೂಮಿ, ದೇವರಿಗಾಗಿ ಸಮರ್ಪಣೆ ಮಾಡೋದ್ರಲ್ಲಿ ಹಿಂದೆ ಇಟ್ಟು ಹಾಕ್ತೀವಿ. ಇದು ಯಾವ ನ್ಯಾಯ? ಯೋಚಿಸಬೇಕಾದದ್ದಿದೆ ಇಲ್ಲಿ. ಹಾಗಾಗಿ ಮನುಷ್ಯ ಶ್ರದ್ಧಾಮಯನಾಗಿ, ಭಕ್ತಿವಂತನಾಗಿ, ಜ್ಞಾನಮಯನಾಗಿ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಸಮರ್ಪಿಸುವ ಭಾವ ಯಾವತ್ತೂ ಮರಿಬಾರ್ದು ಅನ್ನೋ ಕಥೆ, ಸಂದೇಶ ಈ ಚರಿತ್ರೆಯಲ್ಲಿ ಬರ್ತದೆ. ಪಾರಿಜಾತಾಪಹಾರಕಃ. ಸಾಮಾನ್ಯ ಲೋಕದಲ್ಲಿ ಇನ್ನೊಬ್ಬರ ಮನೆಯದನ್ನು ಯಾರಾದರೂ ತಗೊಂಡು ಹೋದರೆ ಕಳ್ಳ ಅಂತ ಅವರಿಗೆ ಅದು ಅಪವಾದ. ಶ್ರೀಕೃಷ್ಣನಿಗೆ ಮಾತ್ರ ಇಂದ್ರನ ಮನೆ ಪಾರಿಜಾತವನ್ನು ಕಳ್ತನ ಮಾಡಿಕೊಂಡು ಹೋದರೂ ಅದು ಅವನಿಗೊಂದು ನಾಮ ಅಂತ ಆಗಿಬಿಡ್ತಂತೆ. ಯಾರಿಗಾದರೂ ಇನ್ನೊಬ್ಬರ ಮನೆ ವಸ್ತು ತಗೊಂಡು ಹೋದರೆ ನಾಮ ಆಗ್ತದ? ಅದು ಹಣೆಗೆ ಹಾಕ್ತಾರಷ್ಟೇ ನಾಮ, ಕಳ್ತನ ಮಾಡಿದ ಇವ ಅಂತ. ಆದರೆ ಕೃಷ್ಣನಿಗೆ ಹಾಗಾಗಲಿಲ್ಲ. ಅರ್ಜುನನ ಮನೆಯ ಪಾರಿಜಾತವನ್ನು ಅಪಹರಿಸಿದ್ರು ಪಾರಿಜಾತಾಪಹಾರಕಃ ಅಂತ ಅವನಿಗೆ ಅದು ಸ್ತೋತ್ರವಾಗಿ ನಾಮವಾಯಿತು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಇದೊಂದು ಕಥೆ. ಹೀಗೆ ಶ್ರೀಕೃಷ್ಣ ದ್ವಾರಕಾದಲ್ಲಿ ವಾಸ ಮಾಡ್ತಾ ಇರುವಾಗ ಒಬ್ಬ ಯಾದವ ಸತ್ರಾಜಿತ್ ಅಂತಿದ್ದ. ಎಲ್ಲ ಯಾದವರಿಗಿಂತ ಶ್ರೀಮಂತನಾಗಿದ್ದಂತೆ. ಎಲ್ಲ ಯಾದವರು ಒಂದು, ಇವನೊಬ್ಬ ಒಂದು. ಕೆಲವೊಮ್ಮೆ ಒಂದೇ ಓಣಿಯಲ್ಲಿರ್ತಾರೆ ವಠಾರದಲ್ಲಿ. ಒಬ್ಬರು ಜಾಸ್ತಿ ಶ್ರೀಮಂತರಾದ ಕೂಡಲೇ ಶುರು ಆಗ್ತದೆ, ಇವ್ರೇನು ಅಂಥ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇವ್ರದ್ದೇನು ಅಷ್ಟು ಆದಾಯ, ಇವರಿಗೆಲ್ಲಿದ ಬರ್ತಿದೆ ಸಂಪತ್ತು ಅಂತ ಕುತೂಹಲ ಮೂಡ್ತದೆ. ಹಾಗೆ ಸತ್ರಾಜಿತನ ಬಗ್ಗೆನೂ ಮೂಡ್ತು. ಯಾರೋ ಕೇಳಿದ್ರು, ಏನು ಸತ್ರಾಜಿತ ಇಷ್ಟು ಶ್ರೀಮಂತನಾಗಿದೆಯಲ್ಲ ಹೇಗೆ? ಆತ ಒಂದು ಮಣಿ ತೋರಿಸಿದ್ನಂತೆ. ದಿನಾ ನನ್ನ ಮನೆಯಲ್ಲಿ ನಾನೊಂದು ಮಣಿ ಇಟ್ಟು ಪೂಜೆ ಮಾಡ್ತಿದ್ದೇನೆ, ಏನು ಕೇಳ್ತೀರಿ ಅದು ಬಂಗಾರ ತಾನಾಗೆ ಸುರಿಸ್ತಾ ಇದೆ ಅಂದ. ಇಷ್ಟು ಒಬ್ಬನಿಗೆ ಹೇಳ್ದ ಅಷ್ಟೇ ಆತ ಸುದ್ದಿ. ಅವನು ಎಲ್ಲರ ಮನೆಗೆ ಹೇಳ್ಕೊಂಡು ಬಂದಿದ್ದಾನೆ. ಭಾರೀ ದೊಡ್ಡ ಶ್ರೀಮಂತಿಕೆ ಇದೆ, ಭಾರೀ ದೊಡ್ಡ ಮಣಿ ಇದೆ ಅವರ ಮನೆಯಲ್ಲಿ. ಯಾರು ಕೊಟ್ಟರು? ಸತ್ರಾಜಿತ್ ಯಾದವನಿಗೆ ಸೂರ್ಯನ ಜೊತೆಯಲ್ಲಿ ಸ್ನೇಹ ಆಗಿತ್ತಂತೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ದೇವತೆಗಳನ್ನು ಸಖ್ಯ ಬೆಳೆಸ್ಕೊಳ್ತಾ ಇದ್ರಂತೆ. ದೇವತೆಗಳ ಜೊತೆಗೆ ಮೈತ್ರಿ. ಈಗೆಲ್ಲ ಮನುಷ್ಯರು ಮೈತ್ರಿ ಆಗೋದೇ ಕಷ್ಟ ಆಗಿಬಿಟ್ಟಿದೆ. ಬರೀ ಫ್ರೆಂಡ್ ರಿಕ್ವೆಸ್ಟ್ ಎಲ್ಲ ಫೇಸ್ಬುಕ್ನಲ್ಲೇ ಉಳಿತೇ ಹೊರತು ಮನಸ್ಸಿನಲ್ಲಿ ಉಳಿತಿಲ್ಲ, ಮನುಷ್ಯತ್ವದಲ್ಲಿ ಉಳಿತಾ ಇಲ್ಲ. ಇದು ದೌರ್ಭಾಗ್ಯ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳು ಫ್ರೆಂಡ್ ರಿಕ್ವೆಸ್ಟ್ ಆಯ್ತಷ್ಟೆ. ವಾಸ್ತವ ಸಂಗತಿಗಳೇ ಮರ್ತೋಗ್ತಾ ಇದ್ದಾವೆ ಮನುಷ್ಯನಿಗೆ. ಭ್ರಮೆಯಲ್ಲಿ ತೇಲಾಡ್ತೀವಿ. ಸೂರ್ಯ ತನ್ನೊಟ್ಟಿಗೆ ಸಖ್ಯ ಬೆಳೆಸಿದ ಸತ್ರಾಜಿತನಿಗೆ ಸ್ನೇಹದ ಗುರುತಿಗಾಗಿ ಅಂತ ತನ್ನ ಹತ್ರ ಇದ್ದ ಮಣಿಯನ್ನು ತಂದು ಕೊಟ್ಬಿಟ್ಟಿದ್ದ. ಏನೇ ಆಗಲಿ ಸತ್ರಾಜಿತ್, ನೀನು ಮನುಷ್ಯನ ಮನೆಯಲ್ಲಿ ಇರ್ಬೋದು, ಆದರೆ ನಿಂದು ನಂದು ಸ್ನೇಹ ದೊಡ್ಡದು, ಅದಕ್ಕೆ ಈ ಗುರುತಿರಲಿ ಅಂತ ಕೊಟ್ಟ. ಆ ಮಣಿ ಅದು ಮನೆ ಒಳಗಿದ್ದರೆ 8 ಭಾರದಷ್ಟು ಬಂಗಾರವನ್ನು ತಾನಾಗೆ ಸುರಿಸ್ತಿತ್ತಂತೆ. ಬಂಗಾರ ಸುರಿಸುವ ಮಣಿ ಅದು. ಒಂದು ಭಾರ ಅಂದರೆ ಸಂಸ್ಕೃತದಲ್ಲಿ ಒಂದು ಭಾರ, ಕನ್ನಡದಲ್ಲಿ ಒಂದು ಭಾರ ಅಂದರೆ ಎಷ್ಟು? 20 ಮಣ. 20 ಮಣ ಅಂದರೆ ಒಂದು ಭಾರ ಸಂಸ್ಕೃತದಲ್ಲಿ. 20 × 8, ದಿನಾ 8 ಭಾರ ಬಂಗಾರ ಸುರಿಸಿದ್ರೆ ಎಷ್ಟು ಮಣ ಬಂಗಾರ ಆಯಿತು? ಇದನ್ನು ಕೇಳಿದ್ರೇ ಆಶ್ಚರ್ಯ ಆಗ್ತದೆ, ಇಂಥ ಒಂದು ಮಣಿ ಇತ್ತ ಅಂತ. ಯಾಕಂದರೆ ಈಗಿನ ಬಂಗಾರದ ರೇಟ್ ದಿನಾ ಗಗನಕ್ಕೆ ಏರ್ತಾ ಇದೆಯಲ್ಲ. ಅಂಥ ವಿಚಿತ್ರ ಮಣಿ ಅದು. ರೋಗ ಬರ್ತಿರಲಿಲ್ಲ, ರುಜಿನಗಳು ಬರ್ತಿರಲಿಲ್ಲ, ಆತಂಕ ಇರಲಿಲ್ಲ, ಆಧಿ ಇರಲಿಲ್ಲ, ವ್ಯಾಧಿ ಇರಲಿಲ್ಲ. ದಿನಾ ಮಣಿ ಮನೆಯಲ್ಲಿ ಬಂಗಾರದ ಹರಿವಾಣದಲ್ಲಿಟ್ಟು ಪೂಜೆ ಮಾಡಬೇಕು, ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಹಾಗೇನಾದರೂ ಮಾಡಿದರೆ ರಿವರ್ಸ್ ಆಗ್ತಿತ್ತಂತೆ ಮಣಿ ಅದು. ಈ ಮಣಿ ಸೂರ್ಯ ಸತ್ರಾಜಿತನಿಗೆ ಕೊಟ್ಟು ಶ್ರೀಮಂತನನ್ನು ಮಾಡಿಬಿಟ್ಟ. ಭಾರಿ ಶ್ರೀಮಂತಿಕೆ ಬಂತು. ಕೃಷ್ಣನಿಗೆ ಸುದ್ದಿ ಮುಟ್ಟಿದಾಗ ಕೃಷ್ಣ ಅಂದ, ಏನೋ ಸತ್ರಾಜಿತ, ಭಾರಿ ಮಣಿ ಇಟ್ಕೊಂಡಿದೆಯಂತೆ ಮನೆಯಲ್ಲಿ, ನನಗೂ ಕೊಡು ಅಂದ.
ಶ್ರೀಪತಿ ಕೃಷ್ಣ ಅವನ ಶ್ರೀಪತಿರಪ್ರತಿರಧಿಕೇಶಾದಿಭವಾದೇ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ. ಶ್ರೀಪತಿಯಾದ ಶ್ರೀಕೃಷ್ಣ ಸತ್ರಾಜಿತನ ಬಳಿ ಕೈ ಒಡ್ಡಿ ಕೇಳ್ತಾನೆ, ಮಣಿ ಕೊಡೋ ಅಂತ. ಅವನಿಗೆ ಆ ನಾಟಕ ಅರ್ಥ ಆಗಲಿಲ್ಲ. ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸತ್ರಾಜಿತನ ಬಳಿಗೆ ಬಂದು ಯಾಕೆ ಕೃಷ್ಣ ಕೇಳ್ದ? ಶ್ರೀಮಂತಿಕೆ ಹೆಚ್ಚಾದ ಹಾಗೆ ಸತ್ರಾಜಿತನ ಮನಸ್ಸಿನಲ್ಲಿ ಲೋಭ ಜಾಸ್ತಿ ಆಗಿತ್ತಂತೆ. ಲೋಭ ಹೆಚ್ಚಾಯ್ತಲ್ಲ ಅನ್ನೋ ಕಾರಣಕ್ಕೆ ಕೃಷ್ಣ ಮಣಿ ಕೇಳ್ದ. ಕೊಡಲಿಲ್ಲ. ಅವನ ಲೋಭ ಕಡಿಮೆ ಹೇಗೆ ಮಾಡಬೇಕು? ಅದಕ್ಕೆ ಉಪಾಯ ಮಾಡಿದ. ಸರಿ ಅಂತ ಆ ಮಣಿ ಕಾಣ್ತಾ ಇಲ್ಲ ಅಂತಾಯಿತು, ಸುಮ್ಮನಾಗಿಬಿಟ್ಟ. ಒಂದ್ಸಲಿ ಕೇಳ್ತಾನಷ್ಟೇ ದೇವರು ನಮ್ಮಿಂದ. ನಮ್ಮ ಒಳಿತಿಗೆ ಅಂತ ತಿಳಿದು ಅವನಿಗೆ ಕೊಟ್ವಿ, ಕ್ಷೇಮ. ಇಲ್ಲ ಅಂದರೆ ಅದಕ್ಕೇನೋ ಒಂದು ಮುಂದೆ ಕಾದಿದೆ ಅಂತ ಹೇಳಿ ಅರ್ಥ. ಸಿಗಲಿಲ್ಲ ಮಣಿ. ವಿಚಿತ್ರ ಅಂದರೆ ಕೃಷ್ಣ ಸುಮ್ಮನಾದರೂ ವಿಧಿ ಸುಮ್ಮನೆ ಇರಲ್ಲಲ್ಲ. ಅದೇ ಮಣಿನ ಅಣ್ಣನಿಗೆ ಹೇಳ್ದೇನೆ ಅವನಿಗೊಬ್ಬ ತಮ್ಮ ಇದ್ದ ಸತ್ರಾಜಿತನಿಗೆ, ಪ್ರಸೇನ ಅಂತ. ಅವ ಕುತ್ತಿಗೆ ಕಟ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾನೆ ಕಾಡಿಗೆ. ಯಾರಾದರೂ ಮಣಿನ ಕಟ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋಗ್ತಾರಾ? ಅದು ಬೆಳಕು ಬರ್ತಿತ್ತಲ್ಲ, ಎಲ್ಲೂ ಕತ್ಲಿರಲ್ಲ, ಅದನ್ನು ಕಟ್ಕೊಂಡು ಕುತ್ತಿಗೆಗೆ ಹೋದ್ರೆ ಅಂತ ಹತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲೊಂದು ಯಾವುದೋ ಸಿಂಹ ಇವನ ಮೈ ಮೇಲೆ ಹಾರಿ ಪ್ರಸೇನನನ್ನು ಬಗದು ಮಣಿ ಸಿಕ್ತಲ್ಲ ಅಂತ ಕೈಯಲ್ಲಿ ಮಣಿ ಇಟ್ಕೊಂಡು ಅದು ಹೊರಟೋಯ್ತು. ಸಿಂಹ ಓಡೋಡಿ ಹೋಗುವಾಗ ಅದರ ಎದುರುಗಡೆಯಲ್ಲಿ ಒಂದು ಕರಡಿ ಬಂತು. ಆ ಕರಡಿ ಸಿಂಹವನ್ನು ನೋಡಿ ಜೊತೆಗೆ ಜಗಳಾಡಿ ಯುದ್ಧ ಮಾಡಿ ಸಿಂಹವನ್ನು ಬಗದು, ಕರಡಿ ಭಾರಿ ಶಕ್ತಿ ಅದರದ್ದು, ಮಣಿನ ಕಸ್ಕೊಂಡು ತನ್ನ ಬೇಟೆದದು ಅಂತ, ತಾನು ಬೇಟೆ ಆಡಿ ಸಂಪಾದಿಸಿದ್ದದು ಅಂತ ತಾನು ತೊಗೊಂಡು ಹೋಗ್ಬಿಡ್ತು. ಅಂತೂ ದ್ವಾರಕಾಪಟ್ಟಣದಲ್ಲಿ ಸತ್ರಾಜಿತನ ಮಣಿ ಕಾಣಿಯಾಯಿತು ಅಂತ ಪೇಪರ್ನಲ್ಲೆಲ್ಲ ಬ್ರೇಕಿಂಗ್ ನ್ಯೂಸ್ ಹಾಕಿಬಿಟ್ರು. ಎಲ್ಲ ಕಡೆಯಲ್ಲಿ ಅದೇ ಸುದ್ದಿ. ಯಾರೋ ಒಬ್ಬ ಪತ್ರಕರ್ತ ಬಂದು ಕೇಳಿದ ಕೃಷ್ಣನ ಹತ್ರ. ಕೃಷ್ಣ ಸತ್ರಾಜಿತನಿಗೆ ಕೇಳಿದ, ಕೃಷ್ಣನಿಗೆ ಮೊದಲು ಕೇಳಲಿಲ್ಲ. ಸತ್ರಾಜಿತ್, ನಿನಗೆ ಯಾರ್ದಾದ್ರ ಮೇಲೆ ಅನುಮಾನ ಇದೆನಾ ಅಂತ ಕೇಳ್ದ. ಇವ ಸುಮ್ಮನಿರಬೇಕ ಬೇಡ ಸತ್ರಾಜಿತ್. ಎಷ್ಟು ಜನ ಕೇಳಿದ್ರೇನ ಮಣಿಯನ್ನು, ಯಾರ ಹೆಸರು ಬಾಯಲ್ಲಿ ಬರಲಿಲ್ಲ. ಬೇಗ ಕೃಷ್ಣನ ಹೆಸರು ಬಂದ್ಬಿಡ್ತು. ಕೃಷ್ಣ ಒಂದ್ಸಲಿ ಬಂದಿದ್ದ ಇತ್ತೀಚಿನ ದಿನಗಳಲ್ಲಿ, ಮಣಿ ಕೊಡು ಅಂತ ಕೇಳಿದ್ದ. ನಾನು ಈಗ ಬೇಡ, ಮತ್ತೆ ಯಾವಾಗಲಾದರೂ ಕೊಡೋಣ ಅಂತ ಇಷ್ಟು ಅಂದಿದ್ದೇ ಅಂದ. ಉಳಿದೆಲ್ಲ ಅವರೇ ಬರ್ಕೊಂಡ್ಬಿಟ್ರು ಪೇಪರ್ನವ್ರು. ಮೊದಲೇ ರೆಡಿನೇ ಇತ್ತು ಅದು ಪೇಪರ್ನಲ್ಲಿ. ಕೃಷ್ಣನ ಜನ್ಮ ಎಲ್ಲ ಜಾಲಾಡಿಬಿಟ್ರು ಅವರು. ಇವ ಸಣ್ಣ ವಯಸ್ಸಿನಲ್ಲಿದ್ದಾಗ ಗೋಕುಲದಲ್ಲಿ ಮನೆ ಮನೆ ಬೆಣ್ಣೆ ಕಳ್ತನ ಮಾಡ್ತಿದ್ದ. ಹಾಲು ಮೊಸರು ಬೆಣ್ಣೆ ಎಲ್ಲ ಕದ್ದೇ ಕುಡಿತಿದ್ದ, ಕದ್ದೇ ತಿಂತಿದ್ದ. ಹುಟ್ಟು ಗುಣ ಅದು ಎಂದು ಹೋಗ್ಲಿಕ್ಕೆ ಸಾಧ್ಯ? ಛೇ 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 ಛೇ. ಎಷ್ಟು ಸಾಧ್ಯವೋ ಅಷ್ಟು ಕೃಷ್ಣನ ಬಗ್ಗೆ ಅಪವಾದ ಹಾಕಿಬಿಟ್ರು. ಎಲ್ಲರೂ ಬೈಲಿಕ್ಕೆ ಶುರು ಮಾಡಿದ್ರು, ಕೃಷ್ಣ ಕಳ್ಳ, ಕೃಷ್ಣ ಕಳ್ಳ. ಎಲ್ಲಿವರೆಗೂ ಅಂತ ಹೇಳ್ತಾರೆ ಭಗವತ್ಪಾದರು, ಸದಾ ದೇವರಿಗೆ ಶೇಷನಾಗಿ ಸೇವೆ ಮಾಡುವವನು ಯಾರು? ಬಲರಾಮ, ಅಣ್ಣ, ಅನಂತ ಶಯನ. ಅಂಥ ಶೇಷನಿಗೂ ಮನಸ್ಸಿನೊಳಗೆ ಒಂದ್ಸಲಿ ಶಮಂತಕ ಮಣಿಯ ವಿಷಯದೊಳಗೆ ಕೃಷ್ಣನೇ ಕಳ್ತನ ಮಾಡಿದಾನೇನೋ ಅಂತ ಭಾವನೆ ಬಂದ್ಬಿಡ್ತಂತೆ. ಅಷ್ಟಾಗೋಯ್ತು ಆ ಸುದ್ದಿ. ಕೃಷ್ಣ ಅಂದ, ಮಣಿ ತರೋವರೆಗೂ ದ್ವಾರಕ್ಕೆ ಕಾಲಿಟ್ರೆ ಕೇಳ್ರಿ ಎಂದ. ಹೊರಟೇ ಬಿಟ್ಟ. 4 ಜನನ ಕರ್ಕೊಂಡ, ತನಿಖೆ ಮಾಡೋಣ ಅಂತ. ತನಿಖೆ ಮಾಡಲಿಕ್ಕೆ ಹೋದರೆ ಕಾಡಿನಲ್ಲಿ ಪ್ರಸೇನನ ಹೆಣ ಸಿಕ್ತು, ಮಣಿ ಸಿಗಲಿಲ್ಲ. ಸಿಂಹದ ಗುರುತುಗಳಿದ್ದದ್ದಕ್ಕೆ ಅದನ್ನು ಹುಡ್ಕೊಂಡು ಹೋದ. ಸಿಂಹದ ಹೆಣ ಸಿಕ್ತು, ಮಣಿ ಸಿಗಲಿಲ್ಲ. ಅದನ್ನು ಕೊಂದದ್ದು ಯಾರು ಅಂತಂದ್ರೆ ಕರಡಿ ಹೆಜ್ಜೆ ಗುರುತು ಹುಡ್ಕೊಂಡು ಹೋದ. ಒಂದು ಗುಹೆ ಒಳಗೆ ಹೋದ. ಗುಹೆ ಒಳಗೆ ಹೋಯ್ತ ಹೆಜ್ಜೆ ಗುರುತು. ಒಳಗೆ ಹೋಗ್ತಾನೆ. ಗುಹೆ ಒಳಗೆ ನೋಡಿದ್ರೆ ಅಲ್ಲೊಂದು ತೊಟ್ಲು. ಆ ತೊಟ್ಲಿನ ಮೇಲ್ಭಾಗದಲ್ಲಿ ಮಣಿ ಕಟ್ಟಿದ್ರಂತೆ. ಆ ಮಣಿ ಕಟ್ಟಿ ಕೆಳಗಡೆ ತೊಟ್ಲು ತೂಗ್ತಾ ಇದ್ದಾಳೆ ಒಬ್ಬಳು ದಾದಿ, ಸಾಕು ತಾಯಿ. ಬಾಯಲ್ಲಿ ಹಾಡು ಹೇಳ್ತಾ ಇದ್ದಾಳೆ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಹಿ ತವ ಹೇಷಸ್ಯಮಂತಕಃ. ಆ ಕಥೆಯೆಲ್ಲ ಒಂದು ಹಾಡಿನಲ್ಲಿ ಹೇಳಿದ್ಲಂತೆ ಪಾಪ ಅವಳು. ಸಿಂಹ ಪ್ರಸೇನನನ್ನು ಸಂಹಾರ ಮಾಡಿತು,
ಕರಡಿ ಸಿಂಹವನ್ನು ಸಂಹಾರ ಮಾಡ್ತು. ಬೇಟೆ ಆಡಿ ತಾನೇ ತಂದು ಅಂತ ಮಾಡ್ಕೊಂಡು ಬಂದಿದೆ ಮಣಿನ. ಈ ಮಣಿ ನಿಂದಾಗಿದೆ, ಯಾಕೆ ಅಳುತ್ತಿದೆ ಅಂತ. ಹಾಡೆಲ್ಲ ಹಿಂಗೆ ಇರ್ತಿತ್ತು ಹಿಂದೆಲ್ಲ. ಹಾಡಿನಲ್ಲಿ ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕು ಅಂತೇನಿಲ್ಲ. ಕನ್ನಡದ ಜಾನಪದಗಳೆಲ್ಲ ಕೇಳಿರ್ತೀರಲ್ಲ, ಅವು ಏನು ಸಂಬಂಧ ಅಂತ ನಾವೇ ಹುಡ್ಕೋಬೇಕು. ನಮ್ಮ ಕಡೆ ಒಂದು ಜಾನಪದ ಇದೆ, ಮಲಕೋಳ ಮಲಕೋಳ ಅಂತ, ಬಹಳ ಪ್ರಸಿದ್ಧ ಅದು. ಹಾಲಲ್ಲಿ ಮುಖ ತೊಳೆದ ದೇಸಾಯಿ, ನೀರಿಲ್ಲದ ಊರು ನರಗುಂದ. ಎದಕ್ಕೂ ಏನೂ ಸಂಬಂಧ ಇಲ್ಲ ಅದು. ನರಗುಂದದಲ್ಲಿ ನೀರಿಲ್ಲ, ನರಗುಂದ ದೇಸಾಯಿಗೆ ಮುಖ ತೊಳಿಬೇಕಿತ್ತಂತ ಹಾಲು ತೊಳೆದಂತೆ. ಅದಕ್ಕೆ ನೀ ಮಲಕೋಳ ಮಲಕೋಳ ಮಲಕೋಳ. ಮಲಕೋಳ ಯಾಕಂತ, ಮಗುಗ ರಾಗ ಸಾಕು ಮಲಗಲಿಕ್ಕೆ. ಹಂಗೆ ಏನೋ ರಾಗ ಏನೋ ಸಾಹಿತ್ಯ ಅಂತೂ ಇದನ್ನು ಮಲಗಿಸಿದ್ರೆ ಸಾಕಾಗಿರ್ತಿತ್ತು ಕೂಸನ್ನು. ಹಾಗೆ ಸಿಂಹ ಪ್ರಸೇನಮವಧೀತ್, ಸಿಂಹ ಪ್ರಸೇನ ಜಾಂಬವಂತ ಎಲ್ಲ ಕಥೆಯನ್ನು ಹಾಡಲ್ಲಿ ಮಾಡಿ ಹೇಳಿ, ನಿಂದೇ ಆಗಿದೆ ಮಣಿ, ಯಾಕೆ ನಿನ್ನ ಅಳುತ್ತಿ, ನೀನು ತಗೋ ಅಂತ ಅಂತಿದ್ದಾಳೆ. ಕೃಷ್ಣನ ಕಿವಿಗೆ ಬಿತ್ತು. ಒಳಗೆ ಬಂದ ಆ ಮಣಿಗೆ ಕೈ ಹಾಕಿಬಿಟ್ಟ ಕೃಷ್ಣ. ಮಣಿಗೆ ಕೈ ಹಾಕಿದ ಕೂಡಲೇ ಅವಳು ಕೂಗಿದ್ಲು. ಒಳಗಿನಿಂದ ಕರಡಿ ಬಂದ, ಜಾಂಬವಂತ. ರಾಮಾಯಣ ಕಾಲದ ಜಾಂಬವಂತ. 24ನೇ ತ್ರೇತಾಯುಗದಲ್ಲಿ ರಾಮನ ಸೇವೆ ಮಾಡಬೇಕು ಅಂತ ಬಂದ ಜಾಂಬವಂತ ರಾಮನ ಹತ್ರ ವರ ಕೇಳಿದ್ದಂತೆ. ಒಬ್ಬಳು ಸೀತೆಗಾಗಿ ಕಪಿ ಸೈನ್ಯ ಕಟ್ಟಿ ಇಡೀ ರಾವಣನನ್ನ ಪರಿವಾರ ಸಮೇತ ಕೊಂದು ಬಂದಲ್ಲ, ಮಾಡಿಕೊಂಡ್ರೆ ಇಂಥವನ್ನ ಅಳಿಯನನ್ನು ಮಾಡ್ಕೊಳ್ಬೇಕು ಅನಿಸ್ತಂತೆ. ಅದಕ್ಕೆ ರಾಮ, ನಿನಗೊಂದು ಕನ್ಯಾದಾನ ಮಾಡ್ತೇನೆ, ನೀನು ನನಗೆ ಅವಕಾಶ ಕೊಡು. ರಾಮ ಅಂದ, ಈಗ ಬೇಡ, ನಾನು ಏಕಪತ್ನಿ ವ್ರತ, ಮುಂದೆ ಕೃಷ್ಣನಾದಾಗ ನಾನೇ ಕನ್ಯಾದಾನ ಮಾಡಿಸ್ಕೊಳ್ತೀನಿ. ಆ ಮಾತಿಗೆ ತಕ್ಕಂತೆ ಭಕ್ತವತ್ಸಲ, ಸತ್ಯ ಸಂಕಲ್ಪ, ವರದೇಶ ವರಪ್ರದನಾದ ಶ್ರೀಹರಿ ಜಾಂಬವಂತನ ಮುಂದೆ ಬಂದು ನಿಂತ ಕೃಷ್ಣನಾಗಿ ಕನ್ಯೆ ಕೊಡ್ತಾನೆ. ಜಾಂಬವಂತ ಅಂದ್ರೆ ಯುದ್ಧ ಮಾಡಿದ ಆತ. ಕೃಷ್ಣ ರಾಮ ಅಂತ ಗೊತ್ತಾಗಲಿಲ್ಲ. 21 ದಿನ ಯುದ್ಧ ಮಾಡಿದ. ಭಲೆ ಏನು ಜಾಂಬವಂತನ ಪರಾಕ್ರಮ! ವಯಸ್ಸಾದಂಗಾದಂಗೆ ಬಲ ಜಾಸ್ತಿ ಆಗಿತ್ತಂತೆ ಜಾಂಬವಂತನಿಗೆ. ಒಂದು ಮುಷ್ಟಿ ಮಾಡಿ ಕೃಷ್ಣ ಜಾಂಬವಂತನ ಬೆನ್ನಿನ ಮೇಲೆ ಗುದ್ದಿದ ನೋಡ್ರಿ, ಹೇಳ್ತೇನೆ, ರಾಮ ಅಂತ ಕೂಗಿದ. ಕೃಷ್ಣನೇ ರಾಮನಾಗಿ ಕಣ್ಣಂತ. ಆವಾಗ ನೀನು ಕೂಗಲಿ ಅಂತ ಕಾಯ್ತಿದ್ದೆ ಎಂದ ಕೃಷ್ಣ. ಜಾಂಬವಂತ, ಅಯ್ಯೋ ನಂದು ಎಂಥ ಅಪರಾಧ ಆಯಿತು, ರಾಮನ ನೀನು ಇದೇನೋ ಬೇರೆ ವೇಷ ಹಾಕ್ಕೊಂಡಿದ್ದಿ, ಬಿಲ್ಲು ಬಾಣ ಕಾಣಲಿಲ್ಲಲ್ಲ, ತಪ್ಪಾಯಿತು ಅಂತ ಕಾಲಿಗೆ ಬಿದ್ದು ಜಾಂಬವತಿಯನ್ನು ಕರೆತಂದು ಮಗಳನ್ನು ಕೈಯಲ್ಲಿ ಕೈ ಇಟ್ಟು ಆಗಲೇ ಕನ್ಯಾದಾನ ಮಾಡಿ, ಜೊತೆಗೆ ಆ ಮಣಿಯನ್ನಿಟ್ಟು, ಇದು ನಾನು ಬೇಟೆಯಾಡಿ ತಂದದ್ದು ಅಂತ ಹೆಮ್ಮೆಯಿಂದ ಕೃಷ್ಣನಿಗೆ ಕೊಟ್ಟ. ಕೃಷ್ಣ ಅಂದ, ನಾನು ಬಂದದ್ದು ಮಣಿ ಸಲುವಾಗಿ ಅಲ್ಲ, ಬಂದದ್ದೇ ನಿನ್ನ ಮಗಳ ಸಲುವಾಗಿ ಎಂದ. ನೀನು ವರ ಕೇಳಿದ್ದೆಲ್ಲ ಅದಕ್ಕೆ ಬಂದಿದ್ದೆ, ಮಣಿ ಕೊಡೋದಾದ್ರೆ ಕೊಡು ಅಂದ. ಇಲ್ಲ ಇಲ್ಲ ಕೊಡ್ತೇನೆ ಕೃಷ್ಣ, ಮಣಿ ಕೊಡ್ತೇನೆ ಅಂತ ಅವನಂದ. ನೋಡಿ ಕೃಷ್ಣನ ಚರಿತ್ರೆ ಹೀಗಿರ್ತದೆ. ಅವನು ಬರೋದೇ ಮಣಿ ಸಲುವಾಗಿ, ಹೇಳೋದು ನಿನ್ನ ಮಗಳ ಸಲುವಾಗಿ ಅಂತ. ಇಸ್ಕೊಳ್ಳುವಾಗ ಎರಡನ್ನೂ ಇಸ್ಕೊಂಡಂತೆ. ಕೊಡೋ ಮಾರಾಯ, ಮಣಿ ಕತ್ತಿ ದೊಡ್ಡದಿದೆ, ಟಿ ವಿಯಲ್ಲೆಲ್ಲ ಬರ್ತಾ ಇದೆ ಅದ್ರ ಬಗ್ಗೆ. ಅದನ್ನು ಇಸ್ಕೊಂಡು ಅವಳನ್ನೂ ಕರ್ಕೊಂಡು ದ್ವಾರಕೆಗೆ ಬಂದಾಗ ಎಲ್ಲರೂ ಅವನಿಗೆ ಸ್ವಾಗತ ಮಾಡಿದರು. ಎಲ್ಲರನ್ನು ಕರೆಸಿದ. ಸತ್ರಾಜಿತನನ್ನು ಕೂಡಿಸಿ ಎಲ್ಲ ಮುಖಂಡರ ಮುಂದೆ ಹೇಳ್ತಾನೆ, ಈ ಮಣಿಗೂ ನನಗೂ ಸಂಬಂಧ ಇಲ್ಲ, ನಾನು ಕಳ್ತನ ಮಾಡಿಲ್ಲ, ಅಪವಾದ ನನ್ನನ್ನು ಹಾಕಬೇಡ ನನ್ನ ಮೇಲೆ ಅಪವಾದ, ತಗೊಳ್ಳೋ ಮಾರಾಯ ಮಣಿನೂ ತಗೋ, ಏನಾದರೂ ಮಾಡ್ಕೋ ಅಂತಂದ್ಬಿಟ್ಟು. ಆವಾಗೇನಾಯಿತು, ಸತ್ರಾಜಿತನಿಗೆ ಅವಮಾನ ಆಯಿತು. ಎಲ್ಲಿಲ್ಲದ ಲೋಭ ಬಂದಿತ್ತಲ್ಲ ಸತ್ರಾಜಿತನಿಗೆ, ಎಲ್ಲ ಇಳಿತಂತೆ. ಯಾಕೆಂದ್ರೆ ಎಲ್ಲರೂ ಅವನನ್ನು ದೂರ್ಲಿಕ್ಕೆ ಶುರು ಮಾಡಿದರು. ಅನ್ಯಾಯವಾಗಿ ಕೃಷ್ಣನ ಮೇಲೆ ಅಪವಾದ ಹಾಕಿದವ ಇವ ಅಂತ. ಅದು ತಡ್ಕೊಳ್ಳಿಕ್ಕಾಗಲಿಲ್ಲ. ನೋಡಿ, ಕೃಷ್ಣ ಶ್ರೀಮಂತಿಕೆ ಕೊಡೋದು ಬಹಳ ಹೊತ್ತಿಲ್ಲ, ಲೋಭ ಬರೋದು ಬಹಳ ಹೊತ್ತಿಲ್ಲ, ಅಪವಾದ ಹಾಕುವಾಗಲೂ ಬಹಳ ಹೊತ್ತು ತಗೊಳ್ಳಿಲ್ಲ, ಇನ್ನೊಬ್ಬರ ಕಡೆಯಿಂದ ಬಯಸ್ಕೊಳ್ಳಿಕ್ಕೂ ಕೂಡ ಬಹಳ ಹೊತ್ತು ತಗೊಳ್ಳಿಲ್ಲ ಅಂತ. ಬೈದ್ರು ಹೇಳ್ತೀನಿ, ಸತ್ರಾಜಿತನನ್ನ ಎಷ್ಟು ಜನ ಕೃಷ್ಣನನ್ನ ಕಳ್ಳ ಅಂದಿದ್ರೋ ಅದ್ರ 2 ಪಟ್ಟು ಸತ್ರಾಜಿತನನ್ನು ಬೈಲಿಕ್ಕೆ ಶುರು ಮಾಡಿದರು. ಇದು ಸುಳ್ಳು ಕೇಸ್ ಹಾಕಿದ್ದ, ಸುಳ್ಳು ಆರೋಪ ಮಾಡಿದ್ದ, ಅನ್ಯಾಯವಾಗಿ ಕೃಷ್ಣನ ನಮ್ಮ ಕಡೆಯಿಂದ ಬಯಸಿದ ಅಂತ ಎಲ್ಲರೂ ಬೈಲಿಕ್ಕೆ ಶುರು ಮಾಡಿದರು. ಕೃಷ್ಣ ವಾಸಸ್
ಸತ್ರಾಜಿತ ಈಗೆಲ್ಲ ಹಂಗೆ ಹಾಕಬೇಕು ಟಿ ವಿಯಲ್ಲಿ. ಕೃಷ್ಣ ಅಂತ ಹಾಕಿ ಮಧ್ಯದಲ್ಲಿ VS ಅಂತ ಹಾಕಿ ಸತ್ರಾಜಿತ ಅಂತ ಹಾಕಿಬಿಟ್ರು. ಅವನೊಬ್ಬ ವಿರೋಧ ಪಕ್ಷದ ನಾಯಕನ ಥರ ಮಾಡಿಬಿಟ್ರು ಸತ್ರಾಜಿತನನ್ನು. ಅವನಿಗೆ ಕೃಷ್ಣ ಭಕ್ತ ಯಾದವರಲ್ಲಿ ಒಬ್ಬ, ಸಹಿಸ್ಲಿಕ್ಕಾಗ್ತಿಲ್ಲ ದುಃಖ. ಒಂದು ಸಲ ರಹಸ್ಯದಲ್ಲಿ ಕೃಷ್ಣನ ಭೇಟಿ ಆದ. ತಪ್ಪಾಗಿದೆ ಕೃಷ್ಣ, ಕ್ಷಮಿಸ್ಬಿಡು. ಏನು ಮಾಡಿದರೂ ನಾನು ನಿನ್ನ ಮೇಲೆ ಹಾಕಿದ ಅಪವಾದವನ್ನು ಇನ್ನು ನಾನು ಸರಿಪಡಿಸ್ತೀನಿ ಅಂತ ಆಗಲ್ಲ. ಆದರೆ ಒಂದು ಉಪಾಯ ಇದೆ, ನನ್ನ ಮಗಳನ್ನು ಕನ್ಯಾದಾನ ಮಾಡಿ ನೀನು ನನಗೆ ಅಳಿಯನಾಗಿಬಿಡು, ಯಾರೂ ನನ್ನ ಬಗ್ಗೆ ಮಾತಾಡಲ್ಲ ಅಂತಂದ್ರಂತ. ಇಂಥವೆಲ್ಲ ಲೋಕನೀತಿ ಹೇಳಿಕೊಟ್ಟ. ಎಲ್ಲ ಸಮಸ್ಯೆಗೂ ಒಂದೇ ಥರದ ಪರಿಹಾರ ಅಂದ್ಕೊಳ್ಬೇಡ್ರಿ ಅಂದ ಕೃಷ್ಣ. ಹೊಸ ಹೊಸ ಥರದ ಪರಿಹಾರ ಹೇಳ್ಕೊಟ್ಟಿದ್ದಾನೆ. ಅದೇ ಕೃಷ್ಣ ಅಂದರೆ. ಲೋಕನೀತಿ ಅಂದರೆ ಅವನು ಅದ್ಭುತ. ಅವನು ರಾಜನೀತಿನೂ ಕೃಷ್ಣನೇ, ಲೋಕನೀತಿನೂ ಕೃಷ್ಣನೇ. ಕುಟುಂಬ ಹೇಗೆ ನೋಡಬೇಕು ಅನ್ಲಿಕ್ಕೆ ಕೃಷ್ಣ, ಅಧಿಕಾರ ಹೇಗೆ ಪಡಿಬೇಕು, ಇನ್ನೊಬ್ಬರ ಅಧಿಕಾರ ಹೇಗೆ ಕೆಳಗೆ ಇಳಿಸ್ಬೇಕು, ಯುದ್ಧ ಹೇಗೆ ಮಾಡಿಸ್ಬೇಕು, ಯುದ್ಧ ಹೇಗೆ ನಿಲ್ಲಿಸ್ಬೇಕು, ಎಲ್ಲದಕ್ಕೂ ಕೃಷ್ಣನೇ ವ್ಯವಸ್ಥೆ ಮಾಡಿದ. ಮಗಳನ್ನು ಕೊಡ್ತೀಯ, ನಿನ್ನಿಷ್ಟ, ಮತ್ತು ನಾನೇನು ಕೇಳಿಲ್ಲ, ನೀನಾಗಿ ಕೊಡೋದಾದ್ರೆ ಕೊಡು ಅಂದ. ಅವ್ರ ಮನೆಯಲ್ಲಿ ಭೂ ಅಂತ ಲಕ್ಷ್ಮಿ, ಅವಳು ಸತ್ಯಭಾಮೆಯಾಗಿ ಜನಿಸಿದ್ಲು. ಅವಳನ್ನು ಸತ್ರಾಜಿತ ಕನ್ಯಾದಾನ ಮಾಡುವಾಗ ಎಲ್ಲ ಒಳಗಿರುವ ಲೋಭ ಕರಗಿತ್ತು, ದೂರಾಗಿತ್ತು. ಕೃಷ್ಣನಿಗೆ ಸರ್ವಸ್ವ ಸಮರ್ಪಣೆ ಮಾಡ್ತೇನೆ, ನನ್ನ ಅಮೂಲ್ಯ ಸಂಪತ್ತು ಅಂತೇನಿದೆ ಮಣಿ, ಅದು ನಂದಲ್ಲಪ್ಪ ಸ್ವಾಮಿ, ನಿಂದೆ ಇದು ತಗೋ ಅಂತ ಕೊಟ್ಟ. ಕೃಷ್ಣ ಅಂದ, ಈಗ ನನಗದು ಬೇಡ ಅಂದ. ಸತ್ರಾಜಿತ ಕೇಳ್ತಿದ್ದಾನೆ, ನೀನೇ ಕೇಳಿದ್ದೆಲ್ಲ. ಕೇಳಿದ್ದೆ, ನೀ ಕೊಡಲಿಲ್ಲ, ಈಗ ನೀನು ಕೊಡ್ತಿದ್ದಿ, ನನಗೆ ಬೇಡ ಅಂದ್ಬಿಟ್ಟ. ಹೀಗೆ ಸತ್ಯಭಾಮ ಪರಿಣಯ, ಜಾಂಬವತಿ ಪರಿಣಯ, ಶ್ರೀಕೃಷ್ಣ ಎರಡೆರಡು ವಿವಾಹವನ್ನು ಒಂದೇ ಒಂದು ಸ್ಯಮಂತಕ ಮಣಿಯ ನಿಮಿತ್ತ ಮಾಡಿಕೊಂಡು ಮಾಡಿದ ಅದ್ಭುತವಾದ ಘಟನೆ. ಜಾಂಬವಂತನ ಮೇಲೆ ಭಕ್ತ ವಾತ್ಸಲ್ಯ ತೋರಿದ, ಸತ್ರಾಜಿತನ ಮೇಲೆ ಅನುಗ್ರಹವನ್ನೇ ಮಾಡಿದ. ಇಂಥ ಕಥೆಗಳನ್ನು ಬೇರೆಯವರು ಯಾರು ತಾನೇ ಮಾಡಲಿಕ್ಕೆ ಸಾಧ್ಯ? ಸರ್ವೋತ್ತಮನಾದ ಕೃಷ್ಣನಲ್ಲದೆ. ಇದನ್ನು ಭಾಗವತ ನಮ್ಮ ಕಣ್ಣು ಮುಂದಿಡ್ತದೆ. ಆ ಕಾರಣದಿಂದಲಾದರೂ ಕೃಷ್ಣನನ್ನು ಶರಣಾಗರಿ. ಎಲ್ಲ ಥರದ ಸಮಸ್ಯೆಗಳಿಗೂ ಒಬ್ಬನೇ ಪರಿಹಾರ ಅಂದರೆ ಕೃಷ್ಣನೇ ಅಂತಾರೆ. ಭವೌಷಧಾಂ ಶ್ರೋತ್ರ ಮನೋಭಿರಾಮಾತ್ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಭವೌಷಧ, ಈ ಸಂಸಾರದ ರೋಗ ಅಷ್ಟು ಸುಲಭವಾಗಿ ಹೋಗೋದಲ್ಲ ಇದು. ಮೊನ್ನೇನೋ ಒಂದು ರೋಗ ಬಂತು, ಅದಕ್ಕೊಂದೇನೋ ಕಂಡು ಹಿಡಿದ್ರಲ್ಲ, ಒಂದು ಸಲ ಕಂಡು ಹಿಡಿದ್ರು ಸಾಲಲ್ಲ ಅಂದರು, ಮತ್ತೆ 2 ಸಲ ಹಾಕಿಸ್ಕೊಳ್ರಿ ಅಂದರು ವ್ಯಾಕ್ಸಿನ್. ಹೀಗೆಲ್ಲ ಲೋಕದೊಳಗೆ ಇವರೇ ರೋಗಗಳನ್ನು ಹುಟ್ಟಿಸಿ, ಇವರೇ ಅದಕ್ಕೆ ಪರಿಹಾರವನ್ನು ಹುಟ್ಟಿಸಿ, ಒಂದು ಸಲ ಸಾಲಲ್ಲ ಮತ್ತೊಂದು ಸಲ ಹಾಕ್ಕೊಳ್ರಿ ಅಂಥೇಳಿ, ಇವೆಲ್ಲ ಲೋಕದ ವ್ಯವಸ್ಥೆ. ಈ ಅವ್ಯವಸ್ಥೆಯನ್ನು ಸಂಸಾರ ಅಂತಾರೆ. ಇದನ್ನು ಪರಿಹರಿಸ್ಕೊಂಡು ಇದರಲ್ಲಿ ಯಾವತ್ತೂ ನೆಮ್ಮದಿ ಕಾಣಲಿಕ್ಕಿಲ್ಲ ಅಂತಂದ ಮೇಲೆ ನಿಜವಾದ ಮುಕ್ತಿ ಪಡೀಲಿಕ್ಕಿರೋದು ಒಂದೇ ಸ್ಥಾನ, ಅದು ಕೃಷ್ಣನ ಸ್ಥಾನ ಅಂತ ಹೇಳ್ತದೆ ಭಾಗವತ. ಅವನ ಕಥೆ ಶ್ರವಣ ಮಾಡಬೇಕು. ಕೃಷ್ಣನ ಚರಿತ್ರೆಗಳಲ್ಲಿ ಇಂಥವು ಎಷ್ಟೋ ನಡೆದೋಗಿದೆ. ಯಾರೋ ಕೇಳಿದರು, ಆಚಾರ್ಯ ಮುಂದೆ ಹೇಳೋಕ್ಕಿಂತ ಮೊದಲು, ಒಬ್ಬರು ಮನೆಯಲ್ಲಿ ಪುರಾಣ ಹೇಳುವಾಗ ಮೊನ್ನೆ ಕೇಳಿದರು, ಮುಂದೆ ಹೇಳೋಕ್ಕಿಂತ ಮೊದಲು ಆ ಸ್ಯಮಂತಕ ಮಣಿಯಲ್ಲಿದೆ ಹೇಳಿಬಿಡಿ ಅಂತಂದ್ರು ಅವರು. ನಮ್ಮ ಮನೆಗೆ ಒಂದು ತಂದು ಇಟ್ಕೊಂಡ್ಬಿಡ್ತೀವಿ, ಅದು ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ದಿನಾ ಒಂದಿಷ್ಟು ಬಂಗಾರ ಸುರಿಸ್ತದೆ, ನಮಗೂ ಬಡತನ ಹೋಗ್ಬಿಡ್ತದೆ. ಕೃಷ್ಣನ ಕಥೆಯೆಲ್ಲ ಬೇಕಾದಷ್ಟು ಸಲ ನಿಮ್ಮ ಕಡೆಯಿಂದಲೂ ಹೇಳಿಸ್ತೀವಿ ಆಚಾರ್ಯರೇ, ಮೊದಲು ಆ ಮಣಿ ಎಲ್ಲಿದೆ ಹೇಳ್ರಿ ಅಂತಂದು. ನಾನು ಹೇಳಿದೆ, ಆ ಮಣಿ ಬೇರೆ ಯಾವುದಲ್ಲಪ್ಪ, ಶ್ರೀಮದ್ ಭಾಗವತವೇ ಆ ಮಣಿ, ಸ್ಯಮಂತಕ ಮಣಿ. ವೇದವ್ಯಾಸ ಸೂರ್ಯ ತನ್ನ ಭಕ್ತರಿಗೋಸ್ಕರ ಕಲಿಯುಗದೊಳಗೆ ಶ್ರೀಮಂತರಾಗಲಿ, ರೋಗ ರುಜಿನಗಳನ್ನು ಪರಿಹರಿಸ್ಕೊಳ್ಳಿ, ಒಳ್ಳೆಯ ಕುಟುಂಬ ಪೋಷಣೆ ಮಾಡಲಿ, ಧರ್ಮದಿಂದ ಆಚಾರದಿಂದ ಬದುಕಿ ಬಾಳಲಿ, ನನ್ನ ಪ್ರೀತಿ ಆಗೋ ಹಾಗೆ ಇರಲಿ ಅಂತ ಕೊಟ್ಟಂಥ ಮಣಿ ಅದು ಭಾಗವತ ಅನ್ನುವಂಥ ಮಣಿ. ಆ ಮಣಿ ಯಾರ ಮನೆಯಲ್ಲಿರ್ತದೆ ಅವರೆಲ್ಲ ಶ್ರೀಮಂತರಾಗ್ತಾರೆ, ನೆಮ್ಮದಿಯಿಂದ ಇರ್ತಾರೆ, ಅವರು ಎಲ್ಲವನ್ನೂ ನಿಭಾಯಿಸ್ತಾರೆ, ಎಲ್ಲ ರೀತಿಯಿಂದ ದೇವರಿಗೆ ಬೇಕಾದವರು ಆಗ್ತಾರೆ. ಈ ರೀತಿ ಸಂದೇಶವನ್ನು ಅನುಸಂಧಾನ ಮಾಡಬೇಕು. ಇದೇ ಕೃಷ್ಣನ ಕಥೆಯಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ನೆಲೆಸಿದಾಗ ವಿದರ್ಭ ದೇಶದಿಂದ ಒಂದು ಪತ್ರ ಬಂತಂತೆ, ಕಾಗದ ಬಂತು. ಕಾಗದ ಬಂದಿದೆ ಅಂತಾರಲ್ಲ ಹಾಗೆ ಕಾಗದ ಬಂತು.
ಕೃಷ್ಣ ಕಾಗದ ನೋಡಿದ. ಈಗೆಲ್ಲ ಕಾಗದ ಅಂದ್ರೆ ಅರ್ಥ ಆಗಲ್ಲ. ಈಗ ಮೇಲ್ ಬಂತು ಅನ್ಬೇಕೀಗ. ಮೇಲ್ ಬಂತು, SMS ಬಂತು, ವಾಟ್ಸ್ಯಾಪ್ನಲ್ಲಿ ಬಂತು. ಇವತ್ತಿನ ಕಾಲ ವ್ಯವಸ್ಥೆ ಬೇರೆ ಆಯಿತು, ಶಬ್ದಗಳು. ಮುಂದೆಲ್ಲ ಪುರಾಣಗಳ ಶಬ್ದ ಬದಲಾಗ್ತದೆ AI ಬಂದದ್ರಿಂದ. ಭಗವಂತ ಪತ್ರ ಬಂದಿದೆ ಎಂದಾಗ ಓದ್ತಾನೆ. ಬರೆದವಳು ಯಾರು? ಯಾರಿಗೋಸ್ಕರ ಬರೆದಿದ್ದಾಳೆ? ವಿದರ್ಭ ದೇಶದ ರಾಜನ ಕುವರಿ ಶ್ರೀ ಅನ್ನೋ ಲಕ್ಷ್ಮಿ ಅವತಾರ. ರುಕ್ಮಿಣಿ ಪರಮಸುಂದರಿ, ಸೌಂದರ್ಯಾಣ ನಿರವಧಿ ನಿಧಿ ದೇವತಾ ಮಂಜುತಾಯಾ ತಾರುಣ್ಯಸ್ಯ ಪ್ರಥಮ ವಯಸೋಲ್ಲಾಸಿ ಲಾವಣ್ಯಮೂರ್ತಿ. ಆಗ್ತಾನೆ ತಾರುಣ್ಯಕ್ಕೆ ಕಾಲಿಟ್ಟಿದ್ದಾಳೆ. ಅವಳು ಶಿಶುಪಾಲ, ದಂತವಕ್ರ, ಜರಾಸಂಧ, ರುಗ್ಮಿ ಇವರೆಲ್ಲ ಸೇರಿ ಭೀಷ್ಮಕ ರಾಜನನ್ನು ದೂರ ಮಾಡಿ ರುಗ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಸೋದು ಅಂತ ನಿಶ್ಚಯ ಮಾಡಿದ್ರಂತೆ. ಇದೊಂದು ಕುಕೃತ್ಯ. ಅವಳಿಗೆ ಬೇಡ, ಆದರೆ ಇವರೇ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಏನಾದರೂ ಮಾಡಬೇಕು, ಶಿಶುಪಾಲನಿಗೆ ಗಂಟು ಹಾಕಬೇಕು ಅಂತ. ಕೃಷ್ಣನಿಗೆ ಆ ಪತ್ರ ನೋಡಿದ ಕೂಡಲೇ ರುಗ್ಮಿಣಿಗೆ ಇಂಥ ಆಪತ್ತು ಬರ್ತಿದೆನಾ, ನಾನಲ್ಲದೆ ಯಾರು ರಕ್ಷಿಸಬೇಕು? ಕೂಡಲೇ ರಥ ಏರಿ ಹೊರಟು ಬಂದ ವಿದರ್ಭ ದೇಶಕ್ಕೆ. ವಿದರ್ಭ ದೇಶದ ಕುಲದೇವತಾ ಯಾತ್ರೆ, ಕುವರಿಯ ಕುಲದೇವತಾ ಯಾತ್ರೆ ಅಂತ ಮಾಡ್ತಾ ಇದ್ರಂತೆ. ಕ್ಷತ್ರಿಯ ರಾಜನ ಮಗಳಿಗೆ ನಾಳೆನೇ ವಿವಾಹ, ಶಿಶುಪಾಲನಿಗೆ ಕೊಡ್ತಾನೆ, ಅವನೇ ವಿವಾಹ ಮಾಡಿಕೊಳ್ಳೋದು ಅಂತ ಎಲ್ಲ ಕಡೆ ಹಬ್ಬಿಸಿಬಿಟ್ಟಿದ್ದಾರೆ. ಎಲ್ಲ ಕಡೆ ಸೈನಿಕರನ್ನು, ರಾಜರನ್ನು, ರಾಜಕುಮಾರರನ್ನು ನೇಮಕ ಮಾಡಿದ್ರಂತೆ ಕೃಷ್ಣ ಬರಬಾರ್ದು ಅಂತ. ಸ್ವತಂತ್ರ, ಸರ್ವೇಶ್ವರ, ಸರ್ವಶಕ್ತನಾದ ಶ್ರೀಹರಿ ತಾನು ರಥದಲ್ಲಿ ಬಂದು ಕುಲದೇವತಾ ಯಾತ್ರೆಗೆ ಅಂತ ಬಂದ ರುಕ್ಮಿಣಿಯನ್ನು ತನ್ನ ಕೈಯಿಂದಲೇ ಪಾಣಿಗ್ರಹಣ ಮಾಡಿ ರಥದಲ್ಲಿ ಕೂಡಿಸ್ಕೊಂಡು ಹೊರಟು ಹೋಗ್ಬಿಟ್ನಂತೆ. ಎಲ್ಲರೂ ನೋಡುವಾಗ ಮತ್ತೆ ಏನು ರಾತ್ರೋರಾತ್ರಿ ಬಂದ, ಎಲ್ರಿಗೆಲ್ಲ ಏನೋ ಪೆಪ್ಪರ್ ಸ್ಪ್ರೇ ಮಾಡಿದ ಅಂತಿರ್ತಾರಲ್ಲ, ಈಗೆಲ್ಲ ಪೆಪ್ಪರ್ ಸ್ಪ್ರೇ ಅಂತ ಒಂದು ಬರ್ತದೆ, ಮುಖಕ್ಕೆಲ್ಲ ಸ್ಪ್ರೇ ಹಚ್ಚಿದ, ಅವರನ್ನು ಮೋಸ, ಏನೇನಿಲ್ಲ. ಬಂದ, ಬಿರುಗಾಳಿ ಬಂದ ಹಾಗಾಗಿತ್ತು. ರುಕ್ಮಿಣಿಗೆ ಮಾತ್ರ ತಿಳಿದಿದೆ ಕೃಷ್ಣ ಬಂದಿದ್ದಾನೆ ಅಂತ. ಪಾಣಿಗ್ರಹಣ ಮೊದಲೇ ಮಾಡಿದ, ರಥದಲ್ಲಿ ಕೂಡಿಸ್ಕೊಂಡ್ರೆ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಈ ಸಿಂಹ ತಾನು ಗಂಭೀರವಾಗಿ ನಡೀತಾ ಬಂದು ತನ್ನದೇ ಪಾಲನ್ನು ನರಿಗಳ ಮಧ್ಯದೊಳಗೆ ಅವುಗಳನ್ನು ಹೆದರಿಸ್ಕೊಂಡು ತಗೊಂಡು ಹೋದರೆ ಹ್ಯಾಗೆ ಕಾಣಿಸ್ತಾ ಇತ್ತೋ ಕೃಷ್ಣ ಹಾಗೆ ಮಾಡಿದ್ನಂತೆ. ಆನಂದಪಟ್ಲು ರುಕ್ಮಿಣಿ, ನನ್ನ ಪರಮಪುರುಷ ಹೇಗೆ ಬರ್ತಾನೆ ನೋಡ್ರಿ, ಹಾಗೆ ಕರ್ಕೊಂಡು ಹೋದ. ರುಗ್ಮಿ ಸಹೋದರ ರುಕ್ಮಿಣಿಗೆ ಯುದ್ಧ ಮಾಡಲಿಕ್ಕೆ ಬಂದ. ಕೃಷ್ಣ ಬಿಲ್ಲಿಗೆ ಬಾಣ ಹೂಡಿ ರುಕ್ಮಿಣಿಯನ್ನು ರಥದಲ್ಲಿ ಕೂಡಿಸ್ಕೊಂಡೇ ಯುದ್ಧ ಮಾಡಿದ್ನಂತೆ. ಏನು ಯುದ್ಧ ಮಾಡ್ತಾನ್ರಿ ಕೃಷ್ಣ? ರುಕ್ಮಿಣಿ ಅಪೇಕ್ಷೆ ಪಟ್ಟಿದ್ಲಂತೆ, ನೀನು ಜನಕನ ಮನೆಗೆ ಬಂದಾಗ ಬಹಳ ಗಂಭೀರವಾಗಿ ಬಂದು ನಮ್ಮಪ್ಪ ಜನಕರಾಜ ಒಂದು ಬಿಲ್ಲಿಟ್ಟಿದ್ದ, ಆ ಬಿಲ್ಲನ್ನು ಹೆದೆಗೇರಿಸಿ ಮುರಿದು ನಾನು ಕೈಯಲ್ಲಿ ಮಾಲೆ ಹಿಡ್ಕೊಂಡು ನಿನ್ನ ಕೊರಳಿಗೆ ಹಾಕಿದೆ, ವಿವಾಹ ಮಾಡಿಕೊಂಡ್ವಿ, ಹಾಗೆ ಬೇಡ ಅಂದಿದ್ಲಂತೆ. ಇದೊಂದು ಹೊಸ ರೀತಿ ವಿವಾಹ ಆಗಬೇಕು. ನೀನು ಕ್ಷತ್ರಿಯ, ನಾನು ಕ್ಷತ್ರಿಯಳು, ನಮ್ಮದೇ ಆದಂತಹ ವರ್ಣೋಚಿತವಾದ ಧರ್ಮ, ಪರಾಕ್ರಮ ಶುಲ್ಕವನ್ನು ಕೊಡು, ವಿವಾಹ ಮಾಡ್ಕೊ ಅಂತ ಕೇಳಿದ್ಲಂತೆ ಕೃಷ್ಣನಿಗೆ. ಏನೇನು ಕೇಳಿರ್ತಾರೆ ನೋಡ್ರಿ, ಒಬ್ಬೊಬ್ಬ ಭಕ್ತರು ಒಂದೊಂದು ಅಪೇಕ್ಷೆ ಪಡ್ತಾರೆ. ಅದಕ್ಕೆ ಕೃಷ್ಣ ತನ್ನ ಪರಾಕ್ರಮ ಶುಲ್ಕವನ್ನೇ ಕೊಡ್ತೀನಿ ನೋಡು ನಿನಗೆ ಅಂತ ಹೇಳಿ ಯಾವ್ಯಾವ ರಾಜರನ್ನು ಕರ್ಕೊಂಡು ಬಂದಿದ್ದ ರುಗ್ಮಿ, ಒಬ್ಬರ ತಲೆ ಕತ್ತರಿಸಿದ, ಒಬ್ಬರ ಕೈ ಕತ್ತರಿಸಿದ, ಒಬ್ಬರಿಗೆ ಹಲ್ಲು ಉದುರಿಸಿದ, ಒಬ್ಬರ ಸೊಂಟನೇ ಮುರಿದು ಬಿಟ್ಟ. ಇನ್ನು ರುಗ್ಮಿ ನಿಂತಿದ್ನಲ್ಲ ಯುದ್ಧ ಮಾಡಲಿಕ್ಕೆ, ಅವನ ರಥದ ಧ್ವಜ ಕತ್ತರಿಸಿದ, ಸಾರಥಿನ ಕೊಂದ. ರುಗ್ಮಿ ನೆಲದ ಮೇಲೆ ನಿಂತು ಯುದ್ಧ ಮಾಡ್ತಿದ್ದಾನೆ. ಶ್ರೀಕೃಷ್ಣ ಬಿಲ್ಲಿಗೆ ಬಾಣ ಹೂಡಿ ಆಗಿದೆ, ರುಗ್ಮಿಯ ತಲೆ ಕತ್ತರಿಸ್ಬೇಕು. ಅಷ್ಟರಲ್ಲಿ ರುಗ್ಮಿಣಿ ಕೈ ಹಿಡಿದ್ಲಂತೆ, ಬೇಡ ಅಂದ್ಲಂತೆ, ಬೇಡ, ಈಗ ತಾನೇ ನನ್ನ ಕರ್ಕೊಂಡು ಹೊರಟಿದ್ದಿ, ಇದು ಮಂಗಳದ ಘಟ್ಟ, ಇನ್ನು ನಮ್ಮ ಅಣ್ಣನ ತಲೆ ಕತ್ತರಿಸಿದಿ ಅಂತ ಈಗಲೇ ಆಗೋದು ಬೇಡ, ಬೇಡ ಅಂತ ಅನ್ನೋ ಪುರುಸತ್ತಿಲ್ಲದೆ ಬಾಣ ಬಿಟ್ಟಾಗಿತ್ತಂತೆ ಕೃಷ್ಣ. ಅದು ಏನು ಕುತ್ತಿಗೆಗೆ ಬೀಳ್ತದೋ ಅಂದ್ಕೊಂಡ್ರೆ ಸತ್ಯ ಸಂಕಲ್ಪನಾದ ಕೃಷ್ಣನ ಬಾಣ ರುಗ್ಮಿಯ ತಲೆ ತುದಿಗೆ ಹೋಗಿ ತಾಕ್ತಂತೆ. ಅವನ ತಲೆಯೆಲ್ಲ ಬೋಳಾಗಿತ್ತಂತೆ. ಏನು ಕೃಷ್ಣನ ಕೌಶಲ ನೋಡಬೇಕು, ಬಾಣದ ಕೌಶಲ. ರುಗ್ಮಿ ಅವಮಾನ ಆಯಿತು ಅಂತ ಭೋಜಕಟ ಅಂತ ವಿದರ್ಭ ದೇಶದ ಒಂದು ಭಾಗ,
ಕುಂಡಿನಾಪಟ್ಟಣದ ಸುತ್ತಲೂ ಇರುವ ಭಾಗ, ಅಲ್ಲೇ ವಾಸ ಮಾಡಿದ. ರುಕ್ಮಿಣಿಯನ್ನು ಕರ್ಕೊಂಡು ವಸಂತ ಮಾಧವ, ಮೂಲ ಮಾಧವ ಅನ್ನೋ ಕ್ಷೇತ್ರಕ್ಕೆ ಕರೆತಂದು 4 ದಿನಗಳ ಕಾಲ ಕೃಷ್ಣ ಸಂಭ್ರಮದ ಕಲ್ಯಾಣ ಮಾಡಿಕೊಂಡ ಅನ್ನೋ ಕಥೆ ಭಾಗವತ ಪುರಾಣ ಹೇಳ್ತದೆ. ಹೀಗೆ ರುಕ್ಮಿಣಿಯ ಕಲ್ಯಾಣ ಶ್ರೀಕೃಷ್ಣ ಮಾಡಿಕೊಂಡ ಕಥೆ, ಅವಳಿಗೆ ಅನುಗ್ರಹಿಸಿದ ಕಥೆಯನ್ನು ಶ್ರವಣ ಮಾಡಬೇಕು. ಯಾರಿಗೆ ಕಲ್ಯಾಣ ಆಗಿರಲ್ಲ ಅವರ ಮನೆಯಲ್ಲಿ ಕಲ್ಯಾಣ ಯೋಗ ಕೂಡಿ ಬರ್ತದೆ ಅಂತ ಕೃಷ್ಣನ ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಹೇಳ್ತಾರೆ. ನರಕಾಸುರನ ಕೊಂದ ಮೇಲೆ ಶ್ರೀಕೃಷ್ಣನನ್ನು ಶರಣು ಬಂದ್ರಂತೆ 16,100 ಜನ ಕನ್ಯೆಯರು. ಯಾರೂ ಮನೆಗೆ ಹೋಗ್ಲಿಕ್ಕಿಲ್ಲ. ಯಾಕೆ ಅಂದ ಕೃಷ್ಣ, ನಿಮ್ಮ ಮನೆಗೆ ಹೋಗ್ರಿ, ರಥ ಕಳಿಸ್ತೀನಿ ಅಂತ. ನೀನು ರಥ ಕಳಿಸಿದ್ರೂ ಬೇಡ, ನಾವು ನಮ್ಮ ಮನೆಗೆ ಹೋಗೋದೂ ಇಲ್ಲ, ಹೋದರೆ ನಿನ್ನ ಮನೆಗೆ ಬರ್ತೀವಿ, ಇಲ್ಲ ಅಂದರೆ ಇಲ್ಲೇ ಬೆಂಕಿಗೆ ಹಾರ್ತೀವಿ ಅಂತ ಕೂತ್ಕೊಂಡ್ರು. ಇವರೆಲ್ಲ ಬೆಂಕಿಗೆ ಹಾರೋದನ್ನು ಕೃಷ್ಣ ನೋಡಬೇಕಾ? ನರಕಾಸುರನನ್ನು ಅದಕ್ಕೆ ಕೊಂದದ್ದ? ಎಲ್ಲ ಸ್ತ್ರೀಯರಿಗೆ ಬೆಂಕಿಗೆ ಆಹುತಿಯನ್ನು ಮಾಡಿಸಿದ ಕೃಷ್ಣ ಅಂತ ಅನಿಸ್ಕೊಳ್ಬೇಕಾ? ಅದಕ್ಕೆ ಕೃಷ್ಣ ಅಂದ, ಯಾರು ಬೆಂಕಿಗೆ ಹಾರಬೇಡ್ರಿ, ನಾನೇ ವಿವಾಹ ಮಾಡ್ಕೊಳ್ತೇನೆ ಅಂತ 16,100 ರೂಪ ತಗೊಂಡು ಕೃಷ್ಣ ವಿವಾಹ ಮಾಡಿಕೊಂಡು ಒಬ್ಬೊಬ್ಬರಲ್ಲಿ 10 ಗಂಡು 1 ಹೆಣ್ಣು ಅಂತ ಮಕ್ಕಳನ್ನು ಪಡೆದಂತೆ ಕೃಷ್ಣ. 11 ಜನ ಮಕ್ಕಳು. ಹೀಗೆ ಸೃಷ್ಟಿಕರ್ತ, ಜಗತ್ತಿಗೆ ಸ್ತ್ರೀಯರಿಗೆ ನಿಜವಾದ ಸ್ವಾತಂತ್ರ್ಯ ತಂದುಕೊಟ್ಟವನೇ ಶ್ರೀಕೃಷ್ಣ. ಅಂಥವನನ್ನೇ ಬೈಗಳಿಂದ ಬೈಯೋ ಸಮಾಜದಲ್ಲಿ ನಾವಿದ್ದೇವೆ ಅಂದರೆ ಇದೆಂಥ ವಿಪರ್ಯಾಸ. ಹೀಗೆ ನರಕನ ಸಂಹಾರ, 16,100 ಜನ ಸ್ತ್ರೀಯರಿಗೆ ಸ್ವಲ್ಪವೂ ಅನ್ಯಾಯ ಆಗದಂತೆ, ಅವರಿಗೆ ಅವಮಾನ ಆಗದಂತೆ ಅವರಿಗೆ ಬಹಳ ಕೊಟ್ಟು ಅನುಗ್ರಹಿಸಿದ ಕೃಷ್ಣ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಹೀಗೆ ನೀಲ, ಮಿತ್ರವಿಂದ ಮತ್ತು ಕಾಳಿಂದಿ, ಭದ್ರ ಇವರೆಲ್ಲ ಕೃಷ್ಣನ ಪತ್ನಿಯರು, ಷಣ್ಮಹಿಷಿಯರು. ಅವರ ಕಲ್ಯಾಣದ ಘಟ್ಟವನ್ನು ಭಾಗವತ ಸಂಕ್ಷಿಪ್ತವಾಗಿ ಹೇಳ್ತದೆ. ಅವುಗಳನ್ನು ಅನುಸಂಧಾನ ಮಾಡಬೇಕು. ಆಮೇಲೆ ಕೃಷ್ಣನಿಂದ ಹುಟ್ಟಿದ ಮಗನೇ ಪ್ರದ್ಯುಮ್ನ, ಅವನ ಮಗನೇ ಅನಿರುದ್ಧ. ಎಂಥ ಸಂತತಿಯನ್ನು ಕೃಷ್ಣ ಬೆಳೆಸಿದ ಅಂತ ಭಾಗವತದಲ್ಲಿ ನಾವು ನೋಡ್ತೇವೆ. ಗೃಹಸ್ಥ ಜೀವನವನ್ನು ಹೇಗೆ ನಡೆಸಬೇಕು ಅನ್ನಲಿಕ್ಕೆ ಕೃಷ್ಣ ಕೊಟ್ಟ ಸಂದೇಶ ನಾರದರು ಬಂದಾಗ ಆಶ್ಚರ್ಯಪಡುವಂತೆ ಮಾಡಿತು ಅಂತ ಭಾಗವತ ಹೇಳ್ತದೆ. ಹೀಗೆ ಪಾಂಡವರ ಒಡನಾಡಿಯಾಗಿ ಭೂಭಾರ ಹರಣ ಮಾಡಿಸಿದ್ದು ತಾನೇ, ಸೈನಿಕರನ್ನು ಸಂಹಾರ ಮಾಡಿಸಿದ್ದು ತಾನೇ, ಧರ್ಮದ ಸ್ಥಾಪನೆ ಮಾಡಿದ್ದು ತಾನೇ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ ಹೀಗೆ ಧರ್ಮದ ಸ್ಥಾಪನೆ, ಸಜ್ಜನರ ರಕ್ಷಣೆ, ಅಧರ್ಮದ ನಾಶ, ದುರ್ಜನರ ನಾಶವನ್ನು ಮಾಡಿಸಿ ಎಲ್ಲೆಡೆಯಲ್ಲಿ ತನ್ನ ಭಕ್ತರಿಗೆ ಕೊಡಬೇಕಾದ ಅನುಗ್ರಹವನ್ನು ಮಾಡಿ ಭೂಮಿಯಲ್ಲಿ 100ಕ್ಕಿಂತಲೂ ಸ್ವಲ್ಪ ವರ್ಷ ಹೆಚ್ಚು ಎಲ್ಲರ ಕಣ್ಣಿಗೆ ಕಾಣುವಂತೆ ಇದ್ದು ಆಮೇಲೆ ತಾನು ಪರಂಧಾಮಕ್ಕೆ ಅಂತ ಹೊರಟ. ಇದು ಭಾಗವತದಲ್ಲಿ ಬರುವ ಕೃಷ್ಣನ ಕಥೆ. 3 ದಿನಗಳಲ್ಲಿ ಭಗವಂತ ಕೃಷ್ಣನ ಕಥೆ, ಭಗವದ್ಭಕ್ತರ ಕಥೆ ಸಾಧ್ಯವಾದಷ್ಟು ಹೇಳಿ ಭಾಗವತ ಧರ್ಮ ಇಂಥ ಕೃಷ್ಣನ ಪ್ರಾಪ್ತಿಗೆ ಕಾರಣವಾಗ್ತದೆ, ನಾವದನ್ನು ಅಳವಡಿಸ್ಕೊಡುವಂತಾಗಲಿ ಅಂತ ತಿಳಿಸ್ತಾ ಇವತ್ತಿನ ಮಂಗಳದ ಉಪನ್ಯಾಸವನ್ನು ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಈ ಕಾರ್ಯಕ್ರಮ ಕೆಲವು ಮಾಸಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಫಿಕ್ಸ್ ಆಯಿತು. ನಮ್ಮ ಅನಂತ್ ಅವರ ಮನೆಯಲ್ಲಿ ಪ್ರವಚನ ನಡೆದಾಗ ವಿಶೇಷ ಅಂದರೆ ಭಾಗವತದ್ದೇನು ಅಂದರೆ, ನಾವು ಎಲ್ಲಿ ಭಾಗವತ ಹೇಳಬೇಕು, ಎಲ್ಲಿ ಕೇಳಬೇಕು ಅಂತ ಹೊರಟಿರ್ತೇವೆ, ಆ ಕಾರ್ಯಕ್ರಮ ನಡೆಯುವಾಗ ಒಬ್ಬರಿಗೆ ಪ್ರೇರಣೆ ಆಗ್ತದೆ ಮತ್ತೊಂದು ಭಾಗವತ ನಡೀಲಿ ಅಂತ. ಇದೊಂದು ವಿಶೇಷ. ಒಂದು ಸೀರಿಯಲ್ ಮುಗೀತಿರ್ಲಿಕ್ಕೆ 4 ದಿವಸ ಮೊದಲೇ ಬಿಟ್ಟಿರ್ತಾರೆ, ಟು ಬಿ ಕಂಟಿನ್ಯೂ. ಅಪ್ಪಿ ತಪ್ಪಿ ನಮ್ಮ ವೀಕ್ಷಕರನ್ನು ನಾವು ಕಳ್ಕೊಳ್ಬಾರ್ದು ಅಂತ ಟಾರ್ಗೆಟ್ ಆಡಿಯನ್ಸ್ ಅಂತ ವ್ಯವಸ್ಥಿತವಾದ ಚಾನೆಲ್ಗಳು. ನೋಡಿ, ಸಮಾಜದಲ್ಲಿ ಅಶ್ಲೀಲತೆಯನ್ನು, ಅಸಹ್ಯ ಪದಗಳನ್ನು, ಕೌಟುಂಬಿಕ ಛೇದಗಳನ್ನು, ಧಾರ್ಮಿಕ ವಿಚ್ಛೇದಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಬಹಳ ದೊಡ್ಡ ಸಂಚು ನಡೆದಿರ್ತದೆ. ಇವ್ರದೇ ಇಷ್ಟು ಶಕ್ತಿ ಇದೆ ಅಂದರೆ ಪ್ರಾಮಾಣಿಕವಾದ, ಸತ್ಯನಿಷ್ಠವಾದ, ಸನಾತನವಾದ ಧರ್ಮವನ್ನು ರಕ್ಷಿಸಲಿಕ್ಕೆ ಧರ್ಮಮೂರ್ತಿಯಾದ ಕೃಷ್ಣ ತನ್ನದೇ ಆದಂಥ ಒಂದು ವರ್ಗವನ್ನು ಕಲಿಯುಗ ಮುಗಿಯೋವರೆಗೂ ಇಟ್ಟಿರ್ತಾನಂತೆ. ಅದು ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಅದನ್ನು ಹೇಗೆ ಉಳಿಸ್ಬೇಕೋ ಅವನಿಗೆ ಗೊತ್ತು. ನದಿಗಳು ಬತ್ತಿವೆ ಅಂತ ನಮ್ಮ ದೃಷ್ಟಿ, ಆದರೆ ಒಳಗಡೆ ಹೇಗೆ ಹರಿಸ್ಬೇಕೋ ಅವನು ಹರಿಸ್ತಾನೆ ಇರ್ತಾನೆ.
ಹಾಗೆ ಮಾಡಿ ಮಾಡಿ ತನ್ನ ಭಕ್ತರನ್ನು ತನ್ನೆಡೆಗೆ ಸೆಳೀತಾನೆ, ಅವರವರ ಕಷ್ಟಗಳನ್ನು ಪರಿಹರಿಸ್ತಾನೆ, ಪರೀಕ್ಷೆ ಮಾಡ್ತಾನೆ. ಮತ್ತೆ ಈ ಭಾಗವತ ಧರ್ಮ ಸನಾತನ ನದಿಯನ್ನು ಹರಿಸಿ ಹರಿಸಿ ಅನುಗ್ರಹ ಮಾಡ್ತಾ ಇರ್ತಾನೆ. ಆ ನಿಟ್ಟಿನಲ್ಲಿ ನಮ್ಮ ಸುಧೀಂದ್ರವ್ರು ಬಂದು ಕೇಳಿದರು, ನಮ್ಮ ಮನೆಯಲ್ಲಿ ಒಂದು ಭಾಗವತ ಆಗಬೇಕು ಅಂತ. ನನಗೆ ಸಮಯ ಇದ್ದದ್ದು ಈ 3 ದಿನಗಳ ಕಾಲ, ನನಗೂ ಅವಕಾಶ ಆಗಿದೆ, ಹಾಗಾಗಿ ಇದೇ ಸಮಯ ಇರಲಿ ಅಂತ 3 ದಿನಗಳು ಯಾವ ವಿಘ್ನ ಬರದಂತೆ ಭಾಗವತ ಭಗವಂತನ ಕಥೆ ಇಷ್ಟು ಚೆನ್ನಾಗಿ ಭಗವಂತನ ಪ್ರೀತಿ ಆಗುವ ಹಾಗೆ ನಡೆದಿದೆ ಅಂದರೆ ಅದು ಈ ಕುಟುಂಬದವರಿಗೆಲ್ಲ ಕೃಷ್ಣ ಅನುಗ್ರಹ ಮಾಡಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಅವರು ಮನೆಯಲ್ಲಿ ಮುಂದೆ ಆಗುವ ಶ್ರಾದ್ದ, ಪಿತೃಶ್ರಾದ್ದದ ನಿಮಿತ್ತ ಈ ಕಥೆಯನ್ನು ಹೇಳಿದ್ದಾರೆ. ನಿನ್ನೆ ಅದಕ್ಕೆ ಸರಿಯಾಗಿ ಕುಚೇಲನ ಕಥೆ ಬಂದಿದೆ. ಕುಚೇಲ ಆದದ್ದೇ ಪಿತೃಶ್ರಾದ್ದದಿಂದ. ಹಿಂದಿನ ಜನ್ಮದಲ್ಲಿ ಆತ ಮಾಡ್ತಿದ್ದ ಶ್ರಾದ್ದದ ಒಂದು ಘಟನೆಯನ್ನು ನಿಮಿತ್ತ ಮಾಡೇ ಕೃಷ್ಣ ಹಾಗೆ ಮಾಡಿದ್ದ, ಮತ್ತೆ ಅವನನ್ನು ಅನುಗ್ರಹಿಸಿದ. ಹಾಗಾಗಿ ಅಂಥ ಕುಚೇಲನ ಕಥೆ, ಸುಧಾಮನ ಕಥೆ ಬಂದಿದೆ. ಇದು ಪಿತೃಗಳಿಗೆ ಭಗವಂತ ಅನುಗ್ರಹಿಸಿ ಸದ್ಗತಿಯನ್ನು ಕೊಡಲಿಕ್ಕೆ ಮಾಡಿಸಿದ್ದಾನೆ. ಮತ್ತು ಯಾರೆಲ್ಲ ಈ ಶ್ರಾದ್ದವನ್ನು ಮಾಡುವ ಯಜಮಾನ, ಆ ಎಲ್ಲ ಅಣ್ಣ ತಮ್ಮಂದರು ಮತ್ತು ಅವರ ಬಂಧು ಬಾಂಧವರು, ಅವರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯವನ್ನು ವೃದ್ಧಿ ಮಾಡಲಿ, ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಭಾಗವತ ಶ್ರವಣಕ್ಕೆ ಬಂದ ತಮ್ಮೆಲ್ಲರನ್ನು ಅಭಿನಂದಿಸಿ ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಆಗಲಿ ಅಂತ ಕೇಳ್ತಾ, ಮತ್ತೆ ಮತ್ತೆ ಇಂತಹ ಭಾಗವತ ಸಚ್ಚಾಸ್ತ್ರದ ಶ್ರವಣ ಹಾಗೂ ಮನನಗಳು ನಮ್ಮಿಂದ ಆಗುವಂತೆ ದೇವರ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಅನೇಕ ಜ್ಞಾನಯಜ್ಞಗಳು ನಡೀತಿದ್ದಾವೆ. ಈ ಜ್ಞಾನಯಜ್ಞವೂ ಕೂಡ ದೇವರ ಪ್ರೀತಿಗೆ ಕಾರಣವಾಗುವಂತೆ ಆಗಲಿ. 2 ಜ್ಞಾನಯಜ್ಞ, ಇಲ್ಲೇ ಇನ್ನೊಂದು ಭಾಗವತ ನಡೀತಾ ಇತ್ತು. ಆದರೂ ತಾವೆಲ್ಲ ಆ ಭಾಗವತದಲ್ಲಿಯೂ ಈ ಭಾಗವತದಲ್ಲೂ ಬಂದು ಶ್ರವಣ ಮಾಡಿದ್ದೀರಾದ್ದರಿಂದ ನಿಮಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಯತ್ಕರೋಷಿ ಯದಶನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.